ನಮಸ್ಕಾರ 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 ನಿಮ್ಮೆಲ್ಲರಿಗೂ ಋಷಿಕೇಶ ಪ್ರಿಂಗ ಏರ್ ಆಯಿಲ್ ಮತ್ತು ಹರ್ಬಲ್ ಶಾಂಪೂ ಅರ್ಪಿಸುವ ಒಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್ ಕಿಚನ್ ಪಾರ್ಟ್ನರ್ ಐಡಿಯಲ್ ಕುಕ್ವೇರ್ ಅಂಡ್ ಅಪ್ಲಯನ್ಸಸ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ನಮ್ಮ ಜೀ ಕನ್ನಡದ ಆತ್ಮೀಯ ಎಲ್ಲ ವೀಕ್ಷಕರಿಗೂ ಸಹ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಗಣೇಶ ಹಬ್ಬದ ಈ ವಿಶೇಷ ಕಾರ್ಯಕ್ರಮದಲ್ಲಿ ಮುರಳಿಯವರೇ ಏನೇನು ಅಡಿಗೆ ಮಾಡಿಸ್ತಾ ಇದ್ದೀರಾ, ಯಾರ್ಯಾರನ್ನ ಕರೆಸ್ತಾ ಇದೀರಾ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಒನ್ ಆನ್ ಒನ್ಲಿ ಸುಚಿತ್ರಾ ಅವ್ರನ್ನ ಕರೆಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮೇಡಮ್ ನಮಸ್ಕಾರ, ಬನ್ನಿ ಮೇಡಮ್. ಫುಲ್ ಹಬ್ಬ ಎಲ್ಲ ನಿಮ್ಮೇಲೆ ಇದೆ ಬಿಡ್ರಿ. ಗೌರಿ ಗಣೇಶ ನಿಮ್ಗೂ ಸಹ ಗಣೇಶ ಹಬ್ಬದ ಶುಭಾಶಯಗಳು ಸುಚಿತ್ರಾ ಅವರೇ. ಇವತ್ತು ಹಾಗೆ ನಮ್ಮ ವೀಕ್ಷಕರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗಣೇಶನ ಹಬ್ಬ ಇನ್ನ ಮಾಡಿಲ್ಲ, ನಾವು ಪೂಜೆ ಮಾಡಬೇಕು. ಪೂಜೆಗೆ ಅದ್ಭುತವಾಗಿರುವಂತ ಒಂದು ಮೋದಕ ಮಾಡ್ಕೊಟ್ರೆ ಅದನ್ನಿಟ್ಟು ಪೂಜೆ ಆಮೇಲೆ ಮಾಡೋಣ. ಫಸ್ಟ್ ನಮ್ಮ ಕಾರ್ಯಕ್ರಮದಲ್ಲಿ ಮೋದಕ ಮಾಡ್ಕೊಡ್ಲೇಬೇಕು. ಯಾವ ಮೋದಕ ಮಾಡ್ಕೊಡ್ತೇವೆ? ಹೌದು, ಲಾಸ್ಟ್ ಇಯರ್ ಎಲ್ಲ ತುಂಬಾ ಕಡುಬು ಮತ್ತು ವೆರೈಟೀಸ್ ಆಫ್ ಮೋದಕ ತೋರಿಸಿದೀವಿ. ಓಕೆ, ಈ ಸತಿ ನಮ್ಮ ಹೊಸ ಅಡಿಗೆ ಮನೆಯಲ್ಲಿ ಓಕೆ ಒಳ್ಳೆ ಅದ್ಭುತವಾಗಿರಂತದ್ದು, ಒಳ್ಳೆ ರಿಚ್ ಆಗಿರಂತದ್ದು ಡ್ರೈ ಫ್ರೂಟ್ ಮೋದಕ ಮಾಡ್ತಾ ಇದ್ದೀವಿ. ಡ್ರೈ ಫ್ರೂಟ್ ಮೋದಕ ಮಾಡಕ್ಕೆ ಏನೇನ್ ತಂದಿದ್ದೀರಾ ಸುಚಿತ್ರಾ ಅವರೇ? ಡ್ರೈ ಫ್ರೂಟ್ಸ್ ಮೋದಕ ಬೇಕಾಗುವ ಸಾಮಗ್ರಿಗಳು: ಬಾದಾಮಿ, ಪಿಸ್ತಾ, ಗೋಡಂಬಿ, ಖರ್ಜೂರ, ದ್ರಾಕ್ಷಿ, ಗಸಗಸೆ, ಗುಲ್ಕನ್, ಏಲಕ್ಕಿ ಪುಡಿ, ತುಪ್ಪ. ಸಾಕಷ್ಟಿದಾವ ಎಲ್ಲ ಇದೆ ಎಲ್ಲ ಡ್ರೈ ಫ್ರೂಟ್ ಎಲ್ಲ ನಾ ಹೇಳಿದೆ. ಓಕೆ, ಒಳ್ಳೆ ರಿಚ್ ಆಗಿರಂತ ಮೋದಕ. ಓಕೆ, ರಿಚ್ ಆಗಿರೋ ಮೋದಕ ಮಾಡೋಣ. ಏನ್ ಕೊಳ್ಳಿ ಫಸ್ಟ್ ಮುಂದೆ? ಫಸ್ಟ್ ಒಂದು ಪ್ಯಾನ್ ಇದೆ, ಇದನ್ನ ಫ್ರೈ ಮಾಡ್ಕೊಳ್ತೀರಾ? ಎಲ್ಲ ಡ್ರೈ ರೋಸ್ಟ್ ಮಾಡ್ತೀನಿ. ಡ್ರೈ ರೋಸ್ಟ್, ನೋ ತುಪ್ಪ ಬೇಡವಾ? ಇದಕ್ಕೆ ನೆಕ್ಸ್ಟ್ ಇದಕ್ಕೆ ಹಾಕ್ತೀನಿ. ಓಕೆ ಮೇಡಮ್. ಫಸ್ಟ್ ಬಾದಾಮ್ ಹಾಕ್ತಾ ಇದ್ದೀನಿ. ಎಸ್ ಮೇಡಮ್. ಓಹೋ ಹೋ ಹೋ, ಎಲ್ಲ ಡ್ರೈ ನಟ್ಸ್ ಎಲ್ಲ ಕಾಲ್ ಕಪ್ ತಗೊಂಡಿದ್ದೀನಿ. ಓಕೆ ಮೇಡಮ್. ಕಾಲ್ ಕಪ್ಪು. ಎಷ್ಟು ಮೋದಕ ಮಾಡಬಹುದು ಸುಚಿತ್ರಾ ಅವರೇ? ಒಂದು 6-8 ಆಗ್ಬೋದು. ಕರೆಕ್ಟ್. ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ಮೋದಕ ಎಣ್ಣೆಲಿ ಕರಿತೀರಾ? ಇಲ್ಲ, ಏನಿಲ್ಲ, ಮತ್ತೆ ಜಸ್ಟ್ ಹಾಗೇನೆ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊಂಡು ಪೌಡರ್ ಮಾಡಿ ಮೋಲ್ಡ್ ಮಾಡಿ. ಪೌಡರ್ನೇ ಮೋಲ್ಡ್ ಮಾಡ್ಬಿಡ್ತೀರಾ? ಓಹೋ, ಫುಲ್ಲು ಹಾಕಿ ಮೇಡಮ್. ಪಿಸ್ತಾ ಹಾಕ್ತಾ ಇದ್ದೇನೆ. ಅದು ತಿನ್ನಂಗೂ ಇಲ್ಲ ಇವತ್ತು. ಇಲ್ಲ, ನೈವೇದ್ಯಕ್ಕೆ ಇಡ್ಬೇಕಲ್ಲ, ತಿನ್ಬೇಡಿ ಅಂತೀರಾ? ಎಲ್ಲ ಹೇಳ್ತೀರಿ ನೀವ್ರಿ. ಗೋಡಂಬಿ. ಎಸ್. ಓಹೋ, ಸ್ವಲ್ಪ ಚೆನ್ನಾಗಿ ಡ್ರೈ ರೋಸ್ಟ್ ಆಗ್ಬೇಕಾ? ನಮ್ಮ ಇವತ್ತಿನ ಗಣೇಶ ಹಬ್ಬದ ವಿಶೇಷ ಕಾರ್ಯಕ್ರಮ ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಹುಮಾನಗಳು ಕೂಡ ಇದೆ. ಈ ವಾರ ಪೂರ್ತಿ 8 ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ನಮ್ಮ ಕಾರ್ಯಕ್ರಮ ನೋಡಿ. ಕಾರ್ಯಕ್ರಮದ ಕಡೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದೀವಿ. ಆ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟವ್ರಿಗೆ ಫಿಲಿಪ್ಸ್ ಅವರೇ ತೋರಿಸಿದಲ್ಲ, ನೋಡಿ ಒಂದು ನಿಮಿಷ. ಫಿಲಿಪ್ಸ್ ಅವರ ಒಳ್ಳೆ ಒಂದು ರೈಸ್ ಕುಕ್ಕರ್, ಅದ್ಭುತವಾಗಿದೆ. 4,000 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಈ ರೈಸ್ ಕುಕ್ಕರ್, ಎಲೆಕ್ಟ್ರಿಕಲ್ ರೈಸ್ ಕುಕ್ಕರ್ ಅನ್ನ ಬಹುಮಾನ ಕೊಡ್ತಾ ಇದೀವಿ. ನಮ್ಮ ಒಗ್ಗರಣೆ ಡಬ್ಬಿಯ ಮೊದಲನೇ ಹಬ್ಬ ಇದೇನೇನೆ. ಗಣೇಶನ ಕೂರಿಸಿದೀವಿ. ಈ ಮೋದಕ ಇಟ್ಟು ನೈವೇದ್ಯ ಮಾಡಿ ಆಮೇಲೆ ಪೂಜೆ ಮಾಡಬೇಕು ಅಂತ ಡಿಸೈಡ್ ಮಾಡಿದೀವಿ. ಮತ್ತೊಮ್ಮೆ ನಮ್ಮ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದೀವಿ. ಮೇಡಮ್ ಸಾಕಾದು? ಗಸಗಸೆ ಹಾಕೋಣ, 1 ಸ್ಪೂನ್ ಅಷ್ಟು, 1 ಟೇಬಲ್ ಸ್ಪೂನ್. ಸೀದೋಗ್ಬಾರ್ದು, ನಾವು ಮಾಡೋದೇನು ಸೀಬಾರ್ದಲ್ಲ, ಬ್ರೌನ್ ಆಗ್ಬಾರ್ದು ಜಾಸ್ತಿ. ಸಾಕು. ಓಕೆ, ನೆಕ್ಸ್ಟ್ 1 ಸ್ಪೂನ್ ತುಪ್ಪ. 1 ಸ್ಪೂನ್ ತುಪ್ಪನ? ತುಪ್ಪದ ವಿಷಯ ನಮಗ್ ಬಿಡ್ರಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಶ್ರೀಕೃಷ್ಣ ತುಪ್ಪವನ್ನ. ಸಾಕು. ಖರ್ಜೂರ ಇಲ್ಲಿ. ಓಕೆ, ಇದು ಸಾಫ್ಟ್ ಒನ್ಸ್ ಬರುತ್ತಲ್ಲ, ಸೀಡ್ಲೆಸ್, ಅದನ್ನ ಚಾಪ್ ಮಾಡ್ಕೊಂಡಿರೋಂಥದ್ದು. ಓಕೆ, ಖರ್ಜೂರವನ್ನ ತುಪ್ಪ ಹಾಕಿ ಹುರ್ಕೊಳ್ತಾ ಇದ್ದೀರಾ? ಇದು ಒಂದ್ ಭಾಗದಷ್ಟು ತಗೊಂಡ್ರೆ ಅದೆಲ್ಲ ಕಾಲು ರುಬ್ಬೇಕಾ ಇದನ್ನ ಏನಾದ್ರು ನೀವು? ಇದು 1 ಕಪ್ ಅಷ್ಟು ತಗೊಂಡಿದ್ದೀನಿ. ದ್ರಾಕ್ಷಿ, ಒಣ ದ್ರಾಕ್ಷಿ, ಇದು 1/4 ಕಪ್. ಸ್ವಲ್ಪ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗ್ಬೇಕು ಖರ್ಜೂರ ತುಪ್ಪದಲ್ಲಿ. ಓಕೆ ಹುರ್ಕೊಳ್ಳೋಣ. ಓಕೆ, ತುಪ್ಪದಲ್ಲಿ ಹುರಿಯೋದ್ರಿಂದ ರುಚಿನೂ ಹೆಚ್ಚು. ಓಕೆ. ಏನ್ ಮೇಡಮ್, ನಿಮ್ಮಲ್ಲಿ ಗಣೇಶ ಕೂರಿಸ್ತೀರಾ? ಗಣೇಶ ಕೂರಿಸ್ತೀವಿ. ನೆನ್ನೆನೆ ಇಟ್ಟಾಗಿದೆ ಗಣೇಶನ. ನೀವು ಅದೇ ತಂದಾಗಿದೆ ಮನೆಗೆ. ಓಕೆ, ಗೌರಿ ಜೊತೆನೆ. ನೆನ್ನೆ ಗೌರಿ ಹಬ್ಬ ಅಲ್ಲ? ಹೌದು, ಗೌರಿ ಜೊತೆನೆ ತಂದಿದೀವಿ. ಓಕೆ, ಇಡೋದು ಇವತ್ತು ಇಡ್ತೀರಾ? ಸಾಕದು ಆಫ್ ಮಾಡೋಣ. ಓಕೆ, ನೆಕ್ಸ್ಟ್ ಏನ್ ಅದು ಮಾಡ್ಬೇಕು? ಕೊಡಿ, ಅದನ್ನ ಡ್ರೈ ಪೌಡರ್ ಮಾಡ್ಕೊಳ್ಳೋಣ ಫಸ್ಟ್. ಓಕೆ, ಬೇಗ ಮಾಡಿ ಮೇಡಮ್, ಟೈಮ್ ಆಯ್ತು. ಯಾವ ಕಾಲಕ್ಕೆ ಮಾಡೋದು? 1 ಗಂಟೆ ಮೇಲೆ ಪೂಜೆ ಮಾಡಬಹುದು. ಬೇಗ ಆಗುತ್ತೆ. ಒಳ್ಳೆ ಕತೆ, ಲೇಟ್ ಆಗಿ ಬಂದ್ಬಿಟ್ಟು ನೀವು ಹಬ್ಬ ಅಲ್ಲ ಇವತ್ತು, ಮನೇಲಿ ಗಣೇಶನ್ ಕೂರ್ಸ್ಕೊಂಡು ಬಂದಿದ್ದೀರಾ? ಎಷ್ಟು ದಿನ ಇರ್ತೀರಾ ಗಣಪತಿ? 3 ದಿನನಾ, 1 ದಿನನಾ, 7 ದಿನನಾ? 5 ದಿನ. 5 ದಿನ. ಓಹೋ, ಅದ್ಭುತ. ಡ್ರೈ ಫ್ರೂಟ್ಸ್, ಡ್ರೈ ನಟ್ಸ್ನೆಲ್ಲ ಪೌಡರ್ ಫಾರ್ಮ್ ಅಲ್ಲಿ ಮಾಡ್ಕೊಳ್ಳಿ ಮೇಡಮ್. ತುಂಬಾ ಪೂರ್ತಿಯಾಗಿ ಪುಡಿ ಆಗಬಾರ್ದು, ಸ್ವಲ್ಪ ತರಿ ಇರಬೇಕು. ತಿನ್ಬೇಕಾದ್ರೆ ಬಾಯಿಗೆ ಸಿಗ್ಬೇಕು. ಸ್ವಲ್ಪ ಸಿಗ್ಬೇಕು.
ಹಾ, ಇಷ್ಟು ತರಕಾರಿ ಇರ್ಬೇಕಲ್ಲ? ಇಷ್ಟು ತರಕಾರಿ ಇರಬೇಕು. ಸ್ವಲ್ಪ ಎಷ್ಟೊಂದು ಡ್ರೈ ಫ್ರೂಟ್ ಹಾಕಿದ್ ಇಷ್ಟ ಆಯ್ತಲ್ರಿ ಇದು? ಎಷ್ಟಾಗತ್ರಿ ಮೋದಕಗಳು? 6 ಆಗ್ಬೋದು. ಓಕೆ, ಇದು ಒಳ್ಳೆ ತಾಕತ್ಗೆ ದವಾ. ಇದು 4 ಮೋದಕ ತಿನ್ನೋ ಅವಶ್ಯಕತೆ ಇಲ್ಲ, ಒಂದೇ ಒಂದು ಮೋದಕ ತಿಂದ್ರೆ ಸಾಕು. ಎಷ್ಟು ಡ್ರೈ ಫ್ರೂಟ್ಸ್, ನ್ಯೂಟ್ರಿಷಿಯಸ್ ಇದು, ತುಂಬಾ ಹೆಲ್ದಿ ಕೂಡ. ಮತ್ತೆ ಇಲ್ಲಿ ಶುಗರ್ ಎಲ್ಲೂ ಬಳಸಲ್ಲ. ಶುಗರೇ ಆಗ್ತಾ ಇಲ್ವಾ? ಇಲ್ಲ. ವೆರಿ ಗುಡ್. ದ್ರಾಕ್ಷಿ ಮತ್ತು ಖರ್ಜೂರ ತುಪ್ಪದಲ್ಲಿ ಹುರ್ಕೊಂಡಿರೋಂಥದ್ದು. ಅಂಟಿ ಇರುತ್ತಲ್ಲ ಖರ್ಜೂರ, ಓಕೆ, ಅದೇ ಮೇನ್ ಬೈಂಡಿಂಗ್ ನಮ್ಗೆ ಇದಕ್ಕ. ಮತ್ತೆ ನೀವು ಅದನ್ನ ಗುಲ್ಕನ್ ಬೇರೆ ತಂದಿದ್ದೀರಲ್ಲ? ಸ್ವೀಟ್ನೆಸ್ಗೆ ಗುಲ್ಕನ್ ಆಡ್ ಮಾಡ್ತೀರಿ, ಮತ್ತೆ ಎಕ್ಸ್ಟ್ರಾ ಟೇಸ್ಟ್. ಅದು ಖರ್ಜೂರ ಮತ್ತು ದ್ರಾಕ್ಷಿಲೇ ಸಾಕಷ್ಟು ಸಿಹಿ ಅಂಶ ಇರುತ್ತೆ. ಓಕೆ ಮೇಡಮ್. ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ, ಮತ್ತೆ ಸಿಹಿನೂ ಇರುತ್ತೆ ಗುಲ್ಕನ್. ಗುಲ್ಕನ್ಗೆ ಆ ರೋಸ್ ಎಲ್ಲ ಹಾಕಿರೋದು ಒಂಥರ ತಿನ್ಬೇಕನ್ನೋದ್ರ ಮಜಾನೇ ಬೇರೆ. ಏನದು? ಏಲಕ್ಕಿ ಪುಡಿ ಅಷ್ಟೇ. ಇಷ್ಟನ್ನು ಸೇರಿಸಿ. ಇದು ರಫ್ ಆಗಲ್ಲ, ಪೇಸ್ಟ್ ಫಾರ್ಮ್ ಅಲ್ಲ. ಓಕೆ ಮೇಡಮ್, ಮಾಡಿ. ಇದಕ್ಕೆ ಮಿಕ್ಸ್ ಮಾಡ್ತೀರಾ? ಹಾಕಿ. ಸ್ವಲ್ಪ ತುಪ್ಪ ಬೇಕಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಶ್ರೀಕೃಷ್ಣ ತುಪ್ಪವನ್ನ. ಎರಡು ಇವಾಗ ಮಿಕ್ಸ್ ಮಾಡ್ಕೊಳ್ಳೋದು. ಓಹೋ, ಹಿಂಗ ಐಡಿಯಾ ಮಾಡ್ಯಾರ ನೀವೇ? ಶ್ರೀಕೃಷ್ಣ ತುಪ್ಪದ ಕೈಯನ್ನೇ ಮಾಡ್ಕೊಡಿ. ಒಳ್ಳೆ ಮೋದಕ ಬಿಡಿ, ಈಸಿ ಮೋದಕ, ಏನಂತ ತಲೆನೋವಿಲ್ಲ, ತುಂಬಾ ಹೆಲ್ದಿ. ಎಲ್ಲ ಡ್ರೈ ಫ್ರೂಟ್ಸ್. ಗಣೇಶಂಗ್ ತಿನ್ನಿಸ್ತೀವೋ ಬಿಡ್ತೀವೋ, ದಿನ ಒಂದೊಂದು ಬಾಯಿಗೆ ಹಾಕೊಂಡ್ರೆ ನಮಗೂ ಸ್ವಲ್ಪ ಎಲ್ದು ಚೆನ್ನಾಗಿರುತ್ತೆ. ಸ್ವಲ್ಪ ಮೋದಕದ ಮೋಲ್ನ ಫಸ್ಟ್ ಚೂರು ತುಪ್ಪ ಹಾಕಿ ಅವಾಗ ಈಸಿಯಾಗಿ ಬಂದ್ಬಿಡುತ್ತೆ ನಮಗೆ. ಓಕೆ ಮೇಡಮ್, ವೆರಿ ಗುಡ್. ಈಸಿಯಾಗಿ ಆಗಂತದ್ದು, ಏನು ಬೇಯಿಸಷ್ಟಿಲ್ಲ, ಅಥವಾ ಡೀಪ್ ಫ್ರೈ ಮಾಡಾಗೋ ಇಲ್ಲ. ಹೌದೌದು, ಗಣೇಶಂಗೆ ಅದ್ಭುತವಾಗಿರುವಂತ ಆರೋಗ್ಯಕರವಾದಂತ ಒಂದು ಮೋದಕ ಇದು, ಡ್ರೈ ಫ್ರೂಟ್ಸ್ ಮೋದಕ. ಅದೇ ಎಕ್ಸ್ಟ್ರಾ ಏನು ಬರುತ್ತೆ ಅದನ್ನ ಆಚೆ ಕಟ್ಕೊಂಡ್ರೆ ಶೇಪ್ ಕ್ಲೀನಾಗಿ ಬರುತ್ತೆ. ಓಕೆ, ಸಖತ್ತಾಗಿ ಬಂತಲ್ಲ ಮೇಡಮ್ ಇದು? ಓಹೋ, ಐಡಿಯಾ ಮಾಡಿರ್ರಿ ನೀವು ಮೇಡಮ್? ಓಹೋ, ಗಣೇಶಂಗೊಂದು, ನಮ್ಗೊಂದು, ನಿಮ್ಮೊಂದು. ಹಬ್ಬದಲ್ಲಿ ಬೇಗ ಆಗಂತದ್ದು, ಮತ್ತೆ ನ್ಯೂಟ್ರಿಷಿಯಸ್ ಕೂಡ. ಎಸ್, ಮಕ್ಕಳಿಗೆ, ದೊಡ್ಡವರಿಗೆ, ಎಲ್ಲರಿಗೂ. ವೆರಿ ಗುಡ್ ಮೇಡಮ್. ಡ್ರೈ ಫ್ರೂಟ್ ಮೋದಕವನ್ನ ಮಾಡಿ ನಮ್ ಕೈಲಿ ಕೊಟ್ಟಿದ್ದಾರೆ. ತುಂಬಾ ಅದ್ಭುತವಾಗಿದೆ, ನೋಡ್ತಾ ಇದ್ರೆ ಬಾಯ್ಲಿ ಹಾಕೋಬೇಕು ಅನಿಸ್ತದೆ. ನೋ ವೇ ಮುರಳಿ ಅವರೇ, ಇದು ನಿಮ್ಗೆ ಮಾಡಿರೋದಲ್ಲ, ಇದು ಗಣೇಶಂಗೋಸ್ಕರ ಮಾಡಿರೋದು ಅಂತ ಹೇಳ್ತಾ ಇದ್ರೆ ಸುಚಿತ್ರಾ ಅವರು. ಓಕೆ, ನೋ ಪ್ರಾಬ್ಲಮ್. ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಗಣೇಶ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಸುಚಿತ್ರಾ ಅವರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಮೋದಕ ಮಾಡ್ಕೊಳ್ಳಿ. ಡ್ರೈ ಫ್ರೂಟ್ಸ್ ಮೋದಕ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಬಾದಾಮಿ, ಪಿಸ್ತಾ, ಗೋಡಂಬಿ ಹಾಕಿ ಹುರಿದು ಪ್ಲೇಟ್ಗೆ ಹಾಕಿ, ನಂತರ ಗಸಗಸೆ ಹಾಕಿ ಹುರಿದುಕೊಳ್ಳಿ. ಎಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕಿ ತರಿತರಿಯಾಗಿ ಪುಡಿ ಮಾಡಿಕೊಳ್ಳಿ. ಒಂದು ಪ್ಯಾನ್ಗೆ ತುಪ್ಪ, ಖರ್ಜೂರ, ದ್ರಾಕ್ಷಿ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ಗುಲ್ಕನ್, ಏಲಕ್ಕಿ ಪುಡಿ ಸೇರಿಸಿ ರುಬ್ಬಿಕೊಳ್ಳಿ. ಪುಡಿ ಮಾಡಿಕೊಂಡ ಡ್ರೈ ಫ್ರೂಟ್ಸ್, ರುಬ್ಬಿಕೊಂಡ ಖರ್ಜೂರ, ಗುಲ್ಕನ್ ಪೇಸ್ಟ್ ಎರಡನ್ನೂ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಮೋದಕದ ಮೌಲ್ಡ್ಗೆ ತುಪ್ಪ ಸವರಿ ಅದರೊಳಗೆ ತಯಾರಿಸಿಕೊಂಡ ಮಿಶ್ರಣವನ್ನು ಹಾಕಿ ಪ್ರೆಸ್ ಮಾಡಿ. ಈಗ ಡ್ರೈ ಫ್ರೂಟ್ಸ್ ಮೋದಕ ಗಣೇಶನ ನೈವೇದ್ಯಕ್ಕೆ ಸಿದ್ಧ. ಮೇಡಮ್, ಇವತ್ತು ನಾವು ಟೇಸ್ಟ್ ಮಾಡಂಗಿಲ್ಲ. ಹೌದು, ಗಣೇಶನ ನೈವೇದ್ಯಕ್ಕೆ ಬನ್ನಿ ಮೇಡಮ್. ಮೂಷಿಕ ವಾಹನ ಮೋದಕ ಹಸ್ತ, ಚಾಮರ ಕರ್ಣ ವಿಳಂಬಿತ ಸೂತ್ರ, ವಾಮನ ರೂಪ ಮಹೇಶ್ವರ ಪುತ್ರ, ವಿಘ್ನ ವಿನಾಶಕ ಪಾದ, ನಮಸ್ತೆ 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 ನಮಃ. ಶರಣು ಶರಣಯ್ಯ ಶರಣು ಬೆನಕ, ನೀರಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಶರಣು ಶರಣಯ್ಯ ಶರಣು ಬೆನಕ. ಇವಾಗೇನಿದ್ರು ರುಚಿ ನಾವು ನೋಡ್ಬೋದು. ಅವಲ್ಲಿ ನೈವೇದ್ಯ ಕಿಟ್ಟಾಯ್ತು. ಒಳ್ಳೆ ಅದ್ಭುತವಾಗಿರುವಂತ ಡ್ರೈ ಫ್ರೂಟ್ಸಿನ ಮೋದಕವನ್ನು ಮಾಡಿಕೊಟ್ಟಿದ್ದಾರೆ.
ಟೇಸ್ಟ್ ಮಾಡ್ಬಿಡೋದಾ ಮೇಡಮ್? ಗಣೇಶ ರುಚಿ ನೋಡಾಯ್ತು ಮೊದ್ಲು. ಇದು ಸಕ್ಕರೆ ಹಾಕಿರಲ್ಲ, ಇಲ್ಲ, ಎಲ್ಲಿಂದ ಬಂದು ಸ್ವೀಟ್ ಇಷ್ಟೊಂದು? ಇದು ನ್ಯಾಚುರಲ್ ಆಗಿ ಇರುತ್ತಲ್ಲ ಖರ್ಜೂರದಲ್ಲೇನೆ, ದ್ರಾಕ್ಷಿ ಮತ್ತೆ ಗುಲ್ಕಂದ್ ಹಾಕಿದ್ದೀನಿ. ಜಾಸ್ತಿ ಹಾಕಿಲ್ಲ, 1-2 ಸ್ಪೂನ್ ಅಷ್ಟು ಹಾಕಿದ್ದೀನಿ. ಚೆನ್ನಾಗಿದೆ, ಸಾಕಾಗ್ತಿದವಾ? ಹೌದು, ತುಂಬಾ ಚೆನ್ನಾಗಿರುತ್ತೆ. ಅದ್ಭುತವಾಗಿ ಮಾಡಿದ್ದೀರಾ. ಈಸಿಯಾಗಿ ಮನೇಲಿ ಮಾಡ್ಕೋಬೋದು. ಎಣ್ಣೆಲಿ ಕರಿಬೇಕಾಗಿಲ್ಲ, ಆ ಬೇಳೆ ಬೇಯಿಸ್ಬೇಕಾಗಿಲ್ಲ, ಈಸಿಯಾಗಿ ಮಾಡುವಂಥ ಮೋದಕನ ಮಾಡಿ ತೋರಿಸಿದ್ದಾರೆ. ನಿಮ್ಮ ಮನೇಲಿ ಎಲ್ಲರಿಗೂ ಸಹ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸ್ಬಿಡಿ. ಥ್ಯಾಂಕ್ ಯು. ಒಂದು ಮೋದಕನ ಪ್ರಸಾದ ಥರ ಕೈ ಹಿಡ್ಕೊಂಡು ತೊಗೊಂಡೋಗ್ಬಿಡಿ, ಹೇಳ್ಕೊಳಕ್ಕೆ. ಥ್ಯಾಂಕ್ ಯು ಮೇಡಮ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಮುರಳಿಯವರೇ. ಗಣೇಶ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಯಾರನ್ನು ಕರೆಸ್ತಾ ಇದ್ದೀರಾ ಅಂತ ನಮ್ಮ ಅಯ್ಯಂಗಾರ್ ಖ್ಯಾತಿಯ RR ಕ್ಯಾಟರರ್ಸ್ನ ರಂಗನಾಥ್ ಅವ್ರನ್ನ ಕರೆಸ್ತಾ ಇದೀವಿ. ಒಂದು ಅದ್ಭುತವಾದಂಥ ಅಡುಗೆನ ಮಾಡಿ ತೋರಿಸ್ತಾ ಇದ್ದಾರೆ. ರಂಗನಾಥ್ ಅವರೇ ನಮಸ್ಕಾರ, ಬನ್ನಿ ಸರ್. ಸರ್ ನಮಸ್ಕಾರ. ನಮಸ್ಕಾರ ರಂಗನಾಥ್ ಅವರೇ. ನಮಸ್ಕಾರ. ಗಣೇಶ ಹಬ್ಬದ ಶುಭಾಶಯಗಳು ತಮಗೂ ಕೂಡ. ಥ್ಯಾಂಕ್ ಯು. ನಮ್ಮ ವೀಕ್ಷಕ ಬಂಧುಗಳಿಗೂ ಕೂಡ. ಏನು ನಿಮ್ಮಲ್ಲಿ ಗಣೇಶನ್ ಕೂಡಿಸ್ತೀರಾ? ನಮ್ಮಲ್ಲಿ ಪದ್ಧತಿ ಇಲ್ಲ, ಆದ್ರೆ ನಾವು ಪೂಜೆ ಮಾಡ್ತೀವಿ. ಪದ್ಧತಿ ಏನ್ ಮಾಡ್ತೀವಿ ಗಣೇಶನ ಇಡಕ್ಕೆ? ಒಳ್ಳೆ ಕಥೆ ಆಯ್ತಾರೆ ನಿಮ್ಗೆ. ಗಣೇಶನ ಹಿಡಿಯೋ ಒಂದು ಮನೇಲಿ ಇಟ್ಬಿಡೋಣ ಸರ್ ನಾಳೆಯಿಂದ. ಓಕೆ, ನಾಳೆ ಅಂತ ಹೇಳ್ಬಿಡಿ, ಇವತ್ತು ಹೇಳಿ. ಇವತ್ತಿಂದ. ಒಳ್ಳೆ ಕಥೆ ಆಯ್ತು ನಿಮ್ದು. ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದೀರಾ ಅಯ್ಯಂಗಾರೆ? ಸರ್ ನಾವು ತೇಂಗಾ ವಡೆ ಮಾಡ್ತಾ ಇದೀವಿ ಸರ್. ಶೇಂಗಾ ವಡೆನಾ? ತೇಂಗಾ ಅಂದ್ರೆ ತೆಂಗಿನಕಾಯಿ. ತೆಂಗಿನಕಾಯಿಯ ವಡೆ. ವಡೆ. ತೆಂಗಿನಕಾಯಿಯ ವಡೆ ಮಾಡಕ್ಕೆ ಏನೇನ್ ತಂದಿದ್ದೀರಾ? ತೇಂಗಾ ವಡೆ ಮತ್ತು ಕೋಡುಬಳೆ ಬೇಕಾಗುವ ಸಾಮಗ್ರಿಗಳು: ಅಕ್ಕಿ ಹಿಟ್ಟು, ಒಣ ಕೊಬ್ಬರಿ ತುರಿ, ಒಣ ಮೆಣಸಿನಕಾಯಿ, ಇಂಗು, ಕರಿಬೇವು, ಉಪ್ಪು, ಎಣ್ಣೆ. ಇಷ್ಟಿದೆ ಸಾಕಾ? ಶುರು ಮಾಡ್ಕೊಂಡು ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ ನಾನು? ಫಸ್ಟ್ ನನಗೊಂದು ಇದು ಬಾಣಲಿ ಎಣ್ಣೆ ಇಟ್ಕೊಳ್ಳಕ್ಕೆ. ಬಾಣ್ಲಿ ಎಣ್ಣೆ ಇಟ್ಕೊಳಕ್ಕೆ. ಆಮೇಲೆ ಒಂದು ಬೌಲ್ ಕೊಡಿ ಸರ್. ಬೌಲು ಕಲ್ಸ್ಕೊಳಕ್ಕೆ ತಗೊಳ್ಳಿ. ಕಲ್ಸ್ಕೊಳಕ್ಕೆ ಬೌಲು, ಇಟ್ಕೊಳಕ್ಕೆ ಬಾಣ್ಲಿ. ಸರ್ ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸರ್ ಗುಂಟೂರು ಮೆಣಸಿನಕಾಯಿ ರುಬ್ಕೊಳಕ? ಹಾ ರುಬ್ಕೊಳಕ್ಕೆ. ಓಕೆ ಓಕೆ, ರುಬಿ 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 ರುಬಿ. ನಿಮ್ಗೊಂಚೂರು ಖಾರ ಇರಬೇಕು. ಇಲ್ಲಿ ಸರ್ ಖಾರ ಇರಬೇಕು. ಮತ್ತೆ ಒಣ ಕೊಬ್ಬರಿ. ಸೊ ಒಂದು ಅರ್ಧ ಮುಕ್ಕಾಲು ಬಟ್ಲಷ್ಟು ಒಣ ಕೊಬ್ಬರಿ. ಓಕೆ. ಇಂಗು. ಸ್ವಲ್ಪ ಅಕ್ಕಿ ಹಿಟ್ಟು ಇದ್ರ ಜೊತೆಗೆ ಹಾಕ್ಕೋತೀನಿ. ಓಕೆ. ಕೊಬ್ಬರಿ ತುರಿ, 1-2 ಮೆಣಸಿನ್ಕಾಯಿ, ಇಂಗು, 1-2 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು ರುಬ್ಕೊಳ್ಳೋಕೋಸ್ಕರ ನೀರ್ ಹಾಕಂಗಿಲ್ವಾ? ಯಾಕಂದ್ರೆ ನಾವು ಕಮ್ಮಿ ಮಾಡ್ತಾ ಇರೋದ್ರಿಂದ ಕ್ವಾಂಟಿಟಿ ಓಕೆ. ಮಿಕ್ಸಿಗೆ ಸಿಗ್ಬೇಕಲ್ಲ, ಅದಕ್ಕೆ ಓಕೆ ಅಕ್ಕಿ ಹಿಟ್ಟು. ಓಕೆ ಸರ್. ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಇದಕ್ಕೆ. ಸ್ವಲ್ಪ ನೀರು ಹಾಕೊಳ್ಳಿ. ಆಮೇಲೆ ವಡೆ ಮಾಡೋಕ್ಕಾಗಲ್ಲ, ಕಷ್ಟ ಆಗ್ಬಿಡುತ್ತೆ. ಇಲ್ಲ ಹಾಕೋಬೇಕು. ಹಾಕೋಬೇಕಾ? ಚೆನ್ನಾಗಿ ನೈಸಾಗಿ ರುಬ್ಬೇಕೇನಲ್ಲ ಇದು? ಸರ್ 1 ಕಪ್ ಅಷ್ಟು ಅಕ್ಕಿ ಹಿಟ್ಟು ಹಾಕೊಂಡ್ಬಿಡ್ತೀರಾ? ಹಾಕೊಂಡ್ಬಿಡ್ತೀನಿ ಸರ್. ದೊಡ್ಡ ಕಪ್ಪು. ಓಕೆ. ಕರಿಬೇವಿನ ಸೊಪ್ಪು. ಅಕ್ಕಿ ಹಿಟ್ಟಿಗೆ ಕರಿಬೇವಿನ ಸೊಪ್ಪು. ಹೌದು ಸರ್. ಇದು ಯಾವ ಸಂದರ್ಭದಲ್ಲಿ ಮಾಡ್ತೀರಾ ತಾವು? ಇದು ಎಲ್ಲ ಸಂದರ್ಭದಲ್ಲೂ ಮಾಡ್ಬೋದು. ಇವತ್ತು ಹಬ್ಬಕ್ಕೆ ಮಾಡ್ಕೋಬೋದಾ ಮನೆಗೆ? ಖಂಡಿತ. ಓಕೆ ಸರ್. ಸರ್ ರುಚಿಗೆ ತಕ್ಕಷ್ಟು ಉಪ್ಪು. ರುಬ್ಬಿರೋ ಮಸಾಲೆ. ರುಬ್ಬಿಲೋ ಮಸಾಲೆಲಿ ಏನೂ ಇಲ್ಲ. ಮೇಜರು ಬಂದು ಕೊಬ್ಬರಿ ಆದ ತಕ್ಷಣ ಅದಕ್ಕೆ ಒಂದು 4-5 ಒಣಮೆಣಸಿನ್ಕಾಯಿ, ಇಂಗನ್ನು ಹಾಕೊಂಡಿದ್ದೀವಿ. ಮೇಜರ್ ಅದೇನೇನೆ. ಅದ್ರ ಜೊತೆಗೆ ಸ್ವಲ್ಪ ಮಿಕ್ಸಿಗೆ ಸಿಗಲಿ ಅಂತ ಅಕ್ಕಿ ಹಿಟ್ಟನ್ನು ಹಾಕಿ ರುಬ್ಕೊಂಡಿದ್ದೀವಿ. ಒಂದು ಸೌಟ್ ಬೇಕು, ಕಾದ ಎಣ್ಣೆ ಹಾಕ್ಬೇಕು. ಹಾಕ್ಲಾ? ಹಾಕಿ ಸರ್. ಒಂದು ಸೌಟ್ ಬೇಕಾ? ಹಾಂ ಸಾಕು ಸರ್. ಕೋಡುಬಳೆಗೂ ಇದೇ ಹದ. ಓಕೆ. ಸೇಮು. ಕೋಡುಬಳೆಗೆ ಸ್ವಲ್ಪ ಸಾಟಿ ಜಾಸ್ತಿ ಬೇಕು. ಈಗ ಸಾಟಿ ಯಾಕೆಂದ್ರೆ ಮಂದ ಇರುತ್ತಲ್ಲ, ಇದು ತೆಳುವಾಗಿರುತ್ತೆ, ಇದಕ್ಕೆ ಸ್ವಲ್ಪ ಸಾಟಿ ಕಮ್ಮಿ ಕೊಟ್ಟು. ಬಟ್ ಕೋಡುಬಳೆ ಮಾಡ್ಬೋದು. ಕೋಡುಬಳೆ ನಾವು ಕೊಬ್ಬರಿ ಹಾಕಿ ಮಾಡ್ತೀವಿ. ಅದೇ ಅದಕ್ಕೆ ಕಲ್ಸ್ಕೋಬೇಕು ಅಂತ. ಅದೇ ಅದಕ್ಕೆ ನೀರು ಹಾಕ್ಕೋಬೇಕು. ಓಕೆ ಓಕೆ ಓಕೆ. ಫಸ್ಟು ಸಾಟಿ ಕೊಟ್ಕೊಂಡಂಗೆ ಮಾಡ್ಕೊಂಡು. ಓಕೆ ಓಕೆ. ಅವಾಗ ಒಂದೇ ಎಣ್ಣೆಲೆ ಸಾಟಿ ಕೊಟ್ಕೋಬೋದಾ? ಹೌದು, ಒಂದೇ ಹದ ಇರುತ್ತೆ. ನೀರು ಹಾಕ್ಕೋತಾ ಇದ್ದೀನಿ. ಹಾಕಿ. ಬಟ್ ನೀವು ಜಾಸ್ತಿ ನೀರು ಹಾಕೊಳ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ ನನಗೆ. ಇಲ್ಲ ಸರ್, ಸರಿ ಇದೆಯಾ? ಸರಿ ಇದೆ ಸರ್. ವಡೆ ತಾನೇ ನಾ ಮಾಡ್ತಾ ಇರೋದು? ಹೌದು ಸರ್. ತೆಂಗಿನಕಾಯಿಯ ವಡೆ. ತೇಂಗಾ ವಡೆ. ಶೇಂಗಾ ವಡೆ. ಓಕೆ. ಅಂತೂ ಅಯ್ಯಂಗಾರ ಸ್ಪೆಷಲ್ ಎಲ್ಲ ಮುಗಿಸ್ತಾ ಇದ್ದೀರಾ. ಹೆಚ್ಚು ಕಡಿಮೆ ಮುಗಿಸಿದ್ದೀರಾ? ಇನ್ನೂ ಇದೆಯಾ? ಇಲ್ಲ ಸರ್, ಇನ್ನೂ ಬೇಕಾದಷ್ಟು ಇದೆ ಸರ್. ಇನ್ನೂ ಬೇಕಾದಷ್ಟು ಇದೆಯಾ? ಇದು ನಾದ್ಕೊಂಡಷ್ಟು ಒಳ್ಳೇದು ಸರ್. ಚೆನ್ನಾಗಿ ಬರುತ್ತೆ. ನಾದ್ಕೊಳ್ಳದೆ ಹೋದ್ರೆ ಸುತ್ತ ಬ್ರೇಕ್ ಆಗುತ್ತೆ. ಓಕೆ 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 ಸರ್ ಒಂದು ತಟ್ಟೆ.
ಏನಕ್ಕೆ? ಹಿಟ್ಟು ಉಂಡೆ ಹಾಕೊಳ್ಳೋದು. ಹೋಗಿ. ಬಟ್ ನಮ್ಗೆ ತೆಂಗಿನಕಾಯಿ ವಡೆ ಎಲ್ಲ ಗೊತ್ತಿಲ್ಲ ಬಿಡಿ, ಕಡಲೆಬೇಳೆ ವಡೆ ಗೊತ್ತು, ಈ ತೆಂಗಾಯಿ ವಡೆ ಎಲ್ಲ ಗೊತ್ತಿಲ್ಲ ನಮ್ಗೆ. ನಿಪ್ಪಟ್ಟು ಗೊತ್ತು. ಹಾ, ನಿಪ್ಪಟ್ಟು. ನಿಪ್ಪಟ್ಟಿನ ಥರನೇ, ಅದೇ ನಿಪ್ಪಟ್ಟಲ್ಲ. ಅದು ನಿಪ್ಪಟ್ಟಲ್ಲ. ನಿಪ್ಪಟ್ಟಿಗೆ ನಾವು ತೆಂಗಿನಕಾಯಿ ಎಲ್ಲ ಹಾಕಲ್ಲ. ಅಲ್ಲಿ ಕಡಲೆ ಬೀಜ ಗೀಜ ಎಲ್ಲ ಕಾಣ್ತದೆ, ಇಲ್ಲಿ ಅವೆಲ್ಲ ಏನೂ ಇಲ್ಲ. ಅದಕ್ಕೆ ಮೈದಾ ಹಿಟ್ಟು ಯೂಸ್ ಮಾಡ್ತೀವಿ ಓಕೆ. ನಿಪ್ಪಟ್ಟಿಗೆ. ಹೌದಾ? ರವೆ ಯೂಸ್ ಮಾಡ್ತೀವಿ. ಓಹೋ. ಕೆಲವರು ಒಬ್ಬೊಬ್ರು ಒಂದೊಂದು ಪದ್ಧತಿ. ಓಹೋ. ಸೆಂಟ್ರ್ ಒಂದು ತೂತ್ ಮಾಡಬೇಕು. ಹೌದಾ? ಹೌದು ಸರ್. ಇವು ಯಾವ್ದೋ ವಡೆ ತಿಂದಿಲ್ಲ ಸಾಮಾನ್ಯ, ನಾವು ತಿಂದಿಲ್ಲ ಬಿಡಿ, ನಾವು ತಿಂದು ಇಲ್ಲ ಮಾಡೂ ಇಲ್ಲ. ತೆಂಗಾ ವಡೆನಾ ಇದು? ಶೇಂಗಾ ವಡೆ ಸರ್. ಗಣೇಶನ ಹಬ್ಬಕ್ಕೆ ತೆಂಗಾ ವಡೆ. ಅಯ್ಯಂಗಾರು ಸ್ಪೆಷಲ್. ಹಾಂ ಬಿಡಿ. ಓಹೋ, ನಿಪ್ಪಟ್ಟು ಅಲ್ಲ ಇದು, ವಡೆ ಅಂತ ಬೇರೆ ಹೇಳ್ತಾ ಇದ್ದೀರಾ ನೀವು? ಹೌದು ಸರ್, ಶೇಂಗಾ ವಡೆ ಇರ್ತದೆ. ಓಹೋ. ಹಿಟ್ಟು ಸ್ವಲ್ಪ ನೈಸ್ ಆಗಿರಬೇಕು ಅಲ್ವಾ? ಸರಿ ಇದ್ರೆ ಬಾಯಿ ಬಿಟ್ಕೊಂಡ್ಬಿಡುತ್ತೆ. ಕಲರ್ ಬ್ರೌನ್ ಆಗುತ್ತಾ? ಕಲರ್ ಬ್ರೌನ್ ಆಗುತ್ತೆ. ಓಹೋ, ಅದ್ಭುತವಾದ ವಡೆ ಬಿಡಿ. ನಾವು ಈ ವಡೆ ತೋರಿಸಿರಲಿಲ್ಲ, ನಾನು ತಿಂದು ಇಲ್ಲೇನೋ ಫಸ್ಟ್ ಇದನ್ನ. ಶೇಂಗಾ ವಡೆ, ತೆಂಗಾ ವಡೆ. ಎರಡು ಕೋಡ್ಬಳೆ ಹಾಕ್ಬಿಡ್ಲಾ ಸರ್? ಕೊಡಬಳೆ ಮಾಡ್ಬೋದಾ? ಮಾಡ್ಬೋದು ಸರ್. ಹಾಕಿ, ಅದರೊಳಗೆ ಏನಿದೆ? ಹಾಂ. ಕೋಡ್ಬಳೆ ಹೊಸಿಬೇಕು ಅಂದರೆ ಇದರಲ್ಲಿ ಚೆನ್ನಾಗಿ ನಾದ್ಕೋಬೇಕು ಸರ್. ಓಕೆ. ಬಟ್ ಇದೇ ರೀತಿಯಲ್ಲಿ ಕೋಡ್ಬಳಿನೂ ಮಾಡ್ಕೋಬೋದಲ್ವಾ? ಮಾಡ್ಕೋಬೋದು. ಕೋಡ್ಬಳೆಗೆ ಸ್ವಲ್ಪ ಸಾಟಿ ಜಾಸ್ತಿ ಕೊಟ್ಕೋಬೇಕು ಅಷ್ಟೇ. ಅಷ್ಟೇನಾ? ಅಷ್ಟೇ. ಓಕೆ. ಕೋಡ್ಬಳೆ ಬಿಡ್ಲಾ ಸರ್? ಬಿಡಿ ಬಿಡಿ ಬಿಡಿ. ಒಂದೇ ಹಿಟ್ಟು ಹಿಂಗ್ ಮಾಡಿದ್ರೆ ವಡೆ, ಹಿಂಗ್ ಸುತ್ತಿದ್ರೆ ಚಕ್ಲಿ ಒಳಗೆ ಬಿಟ್ಬಿಟ್ರೆ ಚಕ್ಲಿನಾ? ಆಗಲ್ಲ. ಬರಲ್ವಾ ಚಕ್ಲಿ? ಬರುತ್ತೆ, ಓಕೆ. ಅದು ಸರ ಹೋಗಲ್ಲ ಸರ್. ಅದು ಹಿಟ್ಟು ಚಕ್ಲಿ ಹಿಟ್ಟೆ ಅಲ್ವಾ? ಹೌದು. ಅದು ಸ್ವಲ್ಪ ಇದು ಬಂದ್ರೂ ಕಟ್ ಆಗ್ಬಿಡ್ತದಲ್ಲ? ಕಟ್ ಆಗುತ್ತೆ. ಕೋಡ್ಬಳೆ ನಿಪ್ಪಟ್ಟು ರೆಡಿ. ಕೋಡ್ಬಳೆ ನಿಪ್ಪಟ್ಟು, ಶೇಂಗಾ ವಡೆ. ನೀವು ಸಖತ್ತಾಗಿ ಹೇಳ್ತೀರ. ನಿಪ್ಪಟ್ಟು ಅನ್ಬಿಟ್ರಲ್ಲ ಅದನ್ನ. ಹೌದು ಸರ್. ಇದು ಆಕ್ಚುಲ್ ಆಗಿ ತೇಂಗಾ ವಡೆ, ಅಂದ್ರೆ ತೆಂಗಿನಕಾಯಿನ ಹಾಕಿ ಮಾಡಿರ್ತಕ್ಕಂಥ ವಡೆ ಇದು. ಇದು ಅದೇ ಹಿಟ್ಟಿನಲ್ಲಿ ಕೋಡ್ಬಳೆ ಮಾಡ್ಕೊಂಡ್ರೆ ಈ ರೀತಿ ಇರುತ್ತೆ ಮುರಳಿಯವರು ಅಂತ ಮಾಡಿಕೊಟ್ಟಿದ್ದಾರೆ. ಇದನ್ನ ನಮ್ಮ ಇವತ್ತಿನ ಗಣೇಶ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ರಂಗನಾಥ್ ಅವರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ವಡೆ ಮಾಡ್ಕೊಳ್ಳಿ. ತೇಂಗಾ ವಡೆ ಮತ್ತು ಕೋಡ್ಬಳೆ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಗುಂಟೂರು ಮೆಣಸಿನಕಾಯಿ, ಒಣ ಕೊಬ್ಬರಿ ತುರಿ, ಇಂಗು, ಅಕ್ಕಿ ಹಿಟ್ಟು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಬೌಲ್ಗೆ ಅಕ್ಕಿ ಹಿಟ್ಟು, ಕರಿಬೇವು, ಉಪ್ಪು, ರುಬ್ಬಿಕೊಂಡ ಮಿಶ್ರಣ ಹಾಕಿ ಹದವಾಗಿ ಕಲಸಿಕೊಂಡು ಉಂಡೆಗಳನ್ನಾಗಿ ಮಾಡಿ ವಡೆ ರೀತಿಯಲ್ಲಿ ತಟ್ಟಿ ಕಾದ ಎಣ್ಣೆಗೆ ಹಾಕಿ ಕರಿಯಿರಿ. ಕಲಸಿಕೊಂಡ ಮಿಶ್ರಣವನ್ನು ಕೋಡುಬಳೆ ರೀತಿಯಲ್ಲಿ ಸುತ್ತಿ ಕಾದ ಎಣ್ಣೆಗೆ ಹಾಕಿ ಕರಿಯಿರಿ. ಈಗ ತೇಂಗಾ ವಡೆ ಕೋಡುಬಳೆ ಸವಿಯಲು ಸಿದ್ಧ. ಓಕೆ, ಟೇಸ್ಟ್ ಮಾಡೋದಾ? ಖಂಡಿತ ಸರ್. ಕ್ರಿಸ್ಪಿ ಇದೆ ಸರ್. ಕ್ರಿಸ್ಪಿ ಆಗಿರುತ್ತೆ ಸರ್. ಉಪ್ಪೆಲ್ಲ ಸರಿ ಇದೆಯಾ? ಓವರ್ ಆಲ್ ಟೇಸ್ಟ್ ಚೆನ್ನಾಗಿದೆ, ಈಸಿ ಕೂಡ. ಹೌದು, ವೆರಿ ಈಸಿ. ಟಕ್ಕಂತ ಮಾಡ್ಕೊಂಡ್ಬಿಡ್ಬೋದು. ವಡೆ ಕಮ್ ನಿಪ್ಪಟ್ ಏನ್ ಬೇಕಾದ್ರೆ ಅನ್ಕೋಬಹುದು. ಸಕ್ಕತ್ತಾಗಿದೆ ಇದು ಕೋಡ್ಬಳೆ ಸರ್. ಫಸ್ಟ್ ಕ್ಲಾಸ್ ಇದೆ, ಮಾತಾಡಿಲ್ಲ. ಬಟ್ ಈಸಿಯಾಗಿ ಹೋಯ್ತಲ್ಲ. ವೆರಿ ಈಸಿ ಸರ್. ಬೇಗ ಆಗುತ್ತೆ. ಯಾರು ಅತಿಥಿಗಳು ಬರ್ತಾರೆ, ಇದ್ದಕ್ಕಿದ್ದಂಗೆ ಟಕ್ಕಂತ ಏನಾರು ಮಾಡಿಕೊಡ್ಬೇಕು, ಟಕ್ ಅಂತ ಮಾಡಿಕೊಡ್ಬೋದು. ಚೆನ್ನಾಗಿದೆ, ತುಂಬ ಅದ್ಭುತವಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ತುಂಬ ಖುಷಿ ಆಯಿತು. ತುಂಬ ಜನ ಅಯ್ಯಂಗಾರ ನಂಬರ್ ಕೊಡಿಸಿ ನಾವು ಮಾತಾಡಬೇಕು, ನಾವೇನೋ ಕಲ್ತ್ಕೋಬೇಕು, ನಿಮ್ಮ ಹತ್ರ ಉಂಡೆ ಮಾಡಿಸ್ಕೋಬೇಕು ಅಂತ ಏನೋ ಕೇಳ್ತಾ ಇರ್ತಾರೆ. ದಯವಿಟ್ಟು ನಂಬರ್ ಹೇಳಿ ನಿಮ್ಮದು. 973 973 11 11 66 66 30 307 66307 ಈ ನಂಬರ್ ಫೋನ್ ಮಾಡಿದ್ರೆ ಅಯ್ಯಂಗಾರ ಸಿಗ್ತಾರೆ, ಮಾತಾಡ್ಕೋಬಹುದು. ಮತ್ತೊಮ್ಮೆ ನಿಮಗೆ ನಿಮ್ಮಲ್ಲಿರೋರಿಗೆಲ್ಲರೂ ಸಹ ಗಣೇಶನ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ರಂಗನಾಥ್ ಅವರು. ಸರ್, ಮತ್ತೊಮ್ಮೆ ನಿಮಗೆ, ನಮ್ಮ ವೀಕ್ಷಕ ಬಂಧುಗಳಿಗೆ, ನಮ್ಮ ಜಿ ಕನ್ನಡ ವಾಹಿನಿಯವರಿಗೆಲ್ಲ ಮತ್ತೊಮ್ಮೆ ಗಣೇಶ ಹಬ್ಬದ ಶುಭಾಶಯಗಳು ಸರ್. ಥ್ಯಾಂಕ್ ಯು ಸರ್. ನಮ್ಮ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಮತ್ತೊಮ್ಮೆ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು ತಿಳಿಸಿ. ಮುಳ್ಳಿಯವರೇ, ಯಾರನ್ನ ಕರೆಸ್ತಾ ಇದ್ದೀರಾ, ಏನು ವಿಶೇಷವಾದ ಅಡುಗೆ ನಾವು ಮಾಡ್ತಾ ಇರೋದ ಕೇಳ್ತಾ ಇದ್ರೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ
ಭಾಸ್ಕರ್ ಅವರ ಪರಿಚಯ ಮಾಡಿಕೊಟ್ಟಿದೆ. ಕಳೆದ ಎರಡುಗಳಿಂದ ವೈವಿಧ್ಯಮಯ ಹೋಳಿಗೆಗಳನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಇವತ್ತು ಗಣೇಶನ ಹಬ್ಬದ ದಿನ ಮುರಳಿಯವರೇ, ಇವತ್ತು ಒಂದು ವಿಶೇಷವಾದಂತ ಹೋಳಿಗೆ ಮಾಡಿ ತೋರಿಸ್ತೀನಿ ನೋಡಿ ಅಂತ ಹೇಳಿದ್ದಾರೆ. ಭಾಸ್ಕರ್ ಅವರೇ ಬನ್ನಿ ಸರ್. ನಮಸ್ತೆ. ಮನೆ ಒಳಗೆ ಯಜಮಾನ್ರಿಗೆ ನಮಸ್ಕಾರ. ನಮಸ್ತೆ ಸರ್. ಮನೆ ಒಳಗೆ ಇರೋದು ಇವ್ರ ಕಂಪ್ನಿ ಹೆಸರು, ಅಂದ್ರೆ ಇವ್ರ ಅಂಗಡಿ ಹೆಸರು. ಇದು DVG ರೋಡ್ನಲ್ಲಿದೆ, ಉಪಾರದರ್ಶಿನಿ ಪಕ್ಕನೇ ಇದೆ. ಸುಮಾರು 10-15 ಸಾವಿರ ಹೋಳಿಗೆಗಳು ಏನಾದರೂ ಬೆಂಗಳೂರಿನಲ್ಲಿ ಯಾರಿಗಾದ್ರೂ ಬೇಕಿದ್ದ ಪಕ್ಷದಲ್ಲಿ ಎಲ್ಲರೂ ಸಹ ಕಾಂಟ್ಯಾಕ್ಟ್ ಮಾಡುವಂತ ಏಕೈಕ ವ್ಯಕ್ತಿ ನಮ್ಮ ಭಾಸ್ಕರ್ ಅವರು. ಅದ್ಭುತವಾದಂಥ ಹೋಳಿಗೆಗಳನ್ನ ಮಾಡ್ತಾರೆ, ವೈವಿಧ್ಯಮಯ ಹೋಳಿಗೆಗಳನ್ನ ಮಾಡ್ತಾರೆ. ಇವ್ರ ಅಂಗಡಿಯಲ್ಲಿ 12 ರೂಪಾಯಿಂದ 35 ರೂಪಾಯಿ ತನಕ ಹೋಳಿಗೆಗಳು ಸಿಗುತ್ತೆ. ನಮ್ಮ ಕಾರ್ಯಕ್ರಮದಲ್ಲಿ ನಿನ್ನೆ ಮೊನ್ನೆ ಎಲ್ಲಾನು ಕರೆಸಿ ಕ್ಯಾರೆಟ್ಟು ಮತ್ತೆ ಕೋವಾದು ಎಲ್ಲಾನು ಒಬ್ಬಟ್ಟುಗಳನ್ನ ಮಾಡಿ ತೋರಿಸಿದ್ರು. ಇವತ್ತು ಏನು ಒಬ್ಬಟ್ಟು ಮಾಡ್ತಾ ಇದ್ದೀರಾ ಭಾಸ್ಕರ್? ಸರ್ ಇವತ್ತು ಖರ್ಜೂರ ಹೋಳಿಗೆ. ಖರ್ಜೂರದ ಹೋಳಿಗೆನಾ? ಹೌದು. ಖರ್ಜೂರ ಹೋಳಿಗೆ ಬಳಕೆ ಏನೇನು ತಂದಿದ್ದೀರಾ? ಖರ್ಜೂರದ ಹೋಳಿಗೆ ಬೇಕಾಗುವ ಸಾಮಗ್ರಿಗಳು: ಖರ್ಜೂರ, ಏಲಕ್ಕಿ, ಮೈದಾ ಹಿಟ್ಟು, ಚಿರೋಟಿ ರವೆ, ಡ್ರೈ ಕೋಕೋನಟ್ ಪುಡಿ, ಎಣ್ಣೆ. ಓಕೆ, ಶುರು ಮಾಡೋಣ. ಫಸ್ಟ್ ಏನ್ ಕೊಡ್ಲಿ ನಿಮ್ಗೆ? ಫಸ್ಟ್ ಒಂದು ಪಾತ್ರೆ. ಏನಕ್ಕೆ? ಇದು ಖರ್ಜೂರ ಬೇಯಿಸ್ಕೊಬೇಕು ಸ್ವಲ್ಪ. ಖರ್ಜೂರ ಬೇಯಿಸ್ಕೊಳ್ಳೋಕೋಸ್ಕರ ಪಾತ್ರೆನಾ? ಕೈ ತೊಳ್ಕೊಂಡ್ರಿ? ಹೇಳಿ ಹೇಳಿ ಹೇಳಿಲ್ಲ. ಯಾಕಂದ್ರೆ ನಮ್ಮ ಭಾಸ್ಕರ್ ಅವರ ಪ್ರಿನ್ಸಿಪಲ್ ಅಂದ್ರೆ ಅಡಿಗೆ ಮನೆಯೊಳಗೆ ಬಂದ ತಕ್ಷಣ ಅಡಿಗೆ ಶುರು ಮಾಡೋದಕ್ಕಿಂತ ಮೊದಲು ಮುರಳಿಯವರೇ ಕೈನ ಶುದ್ಧವಾಗಿ ತೊಳ್ಕೋಬೇಕು ಅನ್ನೋದೊಂದು ಕಾನ್ಸೆಪ್ಟ್. ಕೈ ತೊಳೆದ್ರಿ ತಾನೇ? ಸರ್. ಓಕೆ. ಇದು ಖರ್ಜೂರ ಸರ್. ಅದು ಮಾಮೂಲಿ ಖರ್ಜೂರನಾ? ಮಾಮೂಲಿ ಖರ್ಜೂರ. ಮಾಮೂಲಿ ಖರ್ಜೂರ, ಸೀಡ್ಲೆಸ್ ಖರ್ಜೂರನಾ? ನೀರ್ ಹಾಕ್ಬೇಕಾ? ಸ್ವಲ್ಪ ನೀರು ಹಾಕ್ಬೇಕು. ಇಲ್ಲಾಂದ್ರೆ ಆವಿಲ್ ಬೇಯಿಸ್ಬೇಕಾರೆ ಇಡ್ಲಿ ಅಟ್ಟದಲ್ಲಿ ಆವಿಲ್ ಬೇಯಿಸಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಏನು ಇದು ಒಬ್ಬಟ್ಟಿಗೆ? ಹೌದೌದು. ಓಹೋ, ಏನೇನೋ ಕಲ್ತಿದ್ರ ಸ್ವಾಮಿ. ರೆಗ್ಯುಲರ್ ಆಗಿ ಇದನ್ನ ಆವಿಲ್ಲೇ ಬೇಯಿಸೋದು ನಾವು. ಹೋಳಿಗೆ ಪ್ರಸಿದ್ಧಿ. ಹೋಳಿಗೆ ಅಂತ ಹೇಳಿದ್ರೆ ನಮ್ಮ ಭಾಸ್ಕರ್ ಅವರ ಹೆಸರು ಇರುತ್ತೆ, ಅದ್ಭುತವಾದಂತ ಹೆಸರು. ಇನ್ನು ನಿಮ್ಮ ಅಂಗಡಿಯಲ್ಲಿ ಏನೇನು ಮಾಡ್ತೀರಾ? ಗುಲ್ಕನ್ ಹೋಳಿಗೆ ಇದೆ. ಓಹೋ. ಒಂದು ಬಿಳಿ ಹೋಳಿಗೆ ಬರುತ್ತೆ, ಖಾರ. ಅದು ಏನಕ್ಕೆ? ಬಿಳಿ ಹೋಳಿಗೆ, ಖಾರ ಹೋಳಿಗೆ. ಅದು ಏನ್ ಜೊತೆ ತಿನ್ನೋದು? ಅದು ಗ್ರೇವಿ, ಎಣಗಾಯಿ ಗೊಜ್ಜು ಇಲ್ಲ ಕ್ಯಾಪ್ಸಿಕಮ್ ಗೊಜ್ಜು ಆ ಥರ ಮಾಡ್ತೀವಿ. ಅದು ವೀಕ್ಲಿ 3 days ಇರುತ್ತೆ ನಿಮಗೆ. ಹೌದೇನು? ಗೊಜ್ಜು ಕೊಡ್ತೀರಾ? ಗೊಜ್ಜು ಕೊಡ್ತೀವಿ. ಸ್ಯಾಟರ್ಡೆ ಸಂಡೇ ಮತ್ತೆ ಫ್ರೈಡೆ, ಸ್ಯಾಟರ್ಡೆ, ಸಂಡೇ 3 ದಿವಸ ಮಾತ್ರ ಖಾರ. ಒಂದು 10 ರೂಪಾಯಾ? ಅದು ಗ್ರೇವಿ ಸೇರಿ 25 ರೂಪಾಯಿ. ಎರಡು ಕೊಡ್ತೀರಾ? ಒಂದೊಳಗೆ ಗ್ರೇವಿ 25, ಬರೀ ಹೋಳಿಗೆ 10 ರೂಪಾಯಿ. ಬರೀ ಹೋಳಿಗೆ 10 ರೂಪಾಯಿ. 10 ರೂಪಾಯಿ. ಅಂತೂ ನಿಮ್ಮಲ್ಲಿ ಗಣೇಶ ಕುಡಿಸ್ತೀರೇನ್ರಿ ಭಾಸ್ಕರ್? ಸರ್ ನಾವು ಗಣೇಶ ಕೂರ್ಸಲ್ಲ, ಯಾಕಂದ್ರೆ ಗಣೇಶ ಹಬ್ಬದ ದಿವಸ ಫುಲ್ ಬಿಸಿ, ಕೆಲಸನೇ ಜಾಸ್ತಿ ಇರುತ್ತೆ. ಓಕೆ. ಎಷ್ಟು ಜನ ಮಕ್ಕಳು ನಿಮ್ಗೆ? ಒಬ್ಳು ಸರ್. ಏನು ಮಗಳ ಹೆಸರು? ಗಾಯನ ಅಂತ. ಗಾಯನ? ಎಷ್ಟನೇ ಕ್ಲಾಸ್ ಮಗು? ಇವತ್ತು 3ನೇ ಕ್ಲಾಸ್. ವೈಫ್ ಅಂಗಡಿಲಿ ಇರ್ತಾರಾ? ಬರ್ತಾರೆ, ಬೆಳಿಗ್ಗೆ ಬಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಓಕೆ. ಏನು ವೈಫ್ ಹೆಸರೇನು? ಸುಮಿತ್ರಾ ಅಂತ. ಸುಮಿತ್ರಾ ಅವರು ಯಾವ ಊರಿನವ್ರು? ಅವ್ರು ಹುಬ್ಳಿ. ಲವ್ ಮ್ಯಾರೇಜ್ ನಾವು. ಅಲ್ಲ, ನೀವು ನೋಡಿದ್ರೆ ಕಾರವಾರ, ಅವ್ರು ನೋಡಿದ್ರೆ ಹುಬ್ಳಿ ಅವರು. ಏನು ಆಟ ಆಡ್ತೀರೇನ್ರಿ ನೀವು ಗಣೇಶನ ಹಬ್ಬದ ದಿನ? ಲವ್ ಮ್ಯಾರೇಜ್ ಸರ್. ಓಕೆ, ಇರ್ಲಿ ಬಿಡಿ. ಏನಂತೆ ತಣ್ಣಗಾಗಬೇಕೇನಲ್ವಾ? ಏನು ಮಾಡಿ, ಹಂಗೆ ಮಿಕ್ಸಿ ಹಾಕ್ಬೋದಾ? ರುಬ್ಬತ್ತಿ ತಣ್ಣಗೆ ಆಗ್ಬಿಡುತ್ತೆ. ಬಟ್ ಇದಕ್ಕೆ ನೀವು ಸಕ್ಕರೆನೇ ಹಾಕಲ್ವಾ? ಸಕ್ಕರೆ ಇದರಲ್ಲಿರೋ ಸೀನೆ ಜಾಸ್ತಿ ಇರುತ್ತೆ ಆ್ಯಕ್ಚುಲಿ. ಅದಕ್ಕೆ ನಾನು ಸಪ್ಪೆ ಅಂತ ಪಡ್ಕೊಳ್ಳೋದು ಕಥೆ ಆಯ್ತಲ್ಲ. ಸಕ್ಕರೆ ಹಾಕಲ್ಲ ಇದಕ್ಕೆ ನೀವು? ಹಾಕಲ್ಲ. ಖರ್ಜೂರ ಇಲ್ಲ, ಸಕ್ಕರೆನೂ ಇಲ್ಲ. ಖರ್ಜೂರನೇ ಸ್ವೀಟ್ ಇರುತ್ತೆ ಸರ್. ಓಕೆ, ಕಡಿಮೆ ಮಾಡಲಾ? ಓಕೆ. ಇದನ್ನ ಮಿಕ್ಸ್ ಮಾಡಿ. ಕೊಬ್ಬರಿ ತುರಿನ ಅದು? ಕೊಬ್ಬರಿ ತುರಿ, ಒಣ ಕೊಬ್ಬರಿ ತುರಿ. ಹೌದು, ಅಂಗಡಿ ಸಿಗುತ್ತಲ್ಲ? ಸಿಗುತ್ತೆ. ಕೊಬ್ಬರಿ ಪುಡಿ, ಡೆಸಿಗೇಟೆಡ್ ಕೋಕೋನಟ್ ಪೌಡರ್. ಅದು ಕೊಬ್ಬರಿ ಪೌಡರ್. ಖರ್ಜೂರ ಮತ್ತು ಈ ಒಣ ಕೊಬ್ಬರಿಯ ಪೌಡರ್ ರೆಡಿಮೇಡ್ ಸಿಗುತ್ತೆ ಅಂಗಡಿಗಳಲ್ಲಿ. ಅದನ್ನ ಎರಡು ಮಿಕ್ಸ್ ಮಾಡ್ಕೊಂಡು ಮಾಡಿರುವಂತದ್ದು. ಇದಕ್ಕೆ ಸಕ್ಕರೆನ ಮಿಕ್ಸ್ ಮಾಡ್ತಾ ಇಲ್ಲ. ಸಕ್ಕರೆ ಇಲ್ಲ, ಬೆಲ್ಲ ಇಲ್ಲ. ಸಕ್ಕರೆ ಇಲ್ಲ, ಬೆಲ್ಲ ಇಲ್ಲ. ಗುರುಜಿ ಏನಾರು ಬಾಲಕೃಷ್ಣ ಗುರುಜಿ ಮನೆ ಹತ್ರ ಬಂದಿದ್ರಾ? ಹೇಳಿಲ್ಲ ತಾನೆ? ನ್ಯಾಚುರಲ್ ಹಣ್ಣು ಸರ್ ಇದು. ಹೌದು, ಅದು ಆಶ್ಚರ್ಯ ಆಗಿದ್ರೆ ನೀವು ಬೆಲ್ಲನೂ ಹಾಕ್ತಲ್ಲ, ಸಕ್ಕರೆನೂ ಹಾಕ್ತಲ್ಲ ಅಂದ್ರೆ ಸ್ವಲ್ಪ ಆಶ್ಚರ್ಯ ಜಾಸ್ತಿ ಆಗಿದೆ. ಡಯಾಬಿಟಿಕ್ ಅವರು ಕೂಡ ಇದನ್ನ ಯೂಸ್ ಮಾಡ್ಬೋದು. ಹಿಟ್ಟನ್ನ 1/4 kg 50 ಗ್ರಾಮ್ ಮೈದಾ, 1/4 kg ಚಿರೋಟಿ ರವೆ, 1/4 kg ಚಿರೋಟಿ ರವೆಗೆ 50 ಗ್ರಾಮು ಮೈದಾನ ಹಾಕಿ, ಅದಕ್ಕೆ 2 ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ, ಮಿಕ್ಕಿದ್ದೆಲ್ಲ ನೀರನ್ನ ಹಾಕಿ ಕಲಸಿರುವಂತ. ಯಾಕಂದ್ರೆ 2 ದಿವಸ ಕಂಟಿನ್ಯೂಸ್ ಆಗಿ ತೋರಿಸ್ತಾನೆ ಇದೀವಿ. ನೆನೆನೂ ತೋರಿಸಿದೀವಿ, ಮೊನ್ನೆನೂ ತೋರಿಸಿದೀವಿ. ಇದೇ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಅದನ್ನ ನೆನೆಸಿ ಒಂದು ಅರ್ಧ ಗಂಟೆ ಇಟ್ಟರೆ ಚೆನ್ನಾಗಾಗುತ್ತೆ. ಹೌದು, ಅರ್ಧ ಗಂಟೆ ಚೆನ್ನಾಗಿ ಇಟ್ಬಿಟ್ಟು ಚೆನ್ನಾಗಿ ನಾದಬೇಕು ಅಲ್ಲ? ನಾದ್ತೀರಾ ಇವಾಗ? ನಾನು ನಾದಿ ರೆಡಿ ಮಾಡಿದ್ದೀನಿ ಅದು. ಓಕೆ, ಮಿಕ್ಸಿ ಮಾಡ್ಕೊಂಡು. ಓಕೆ ಓಕೆ ಓಕೆ. ಹಿಟ್ಟು ಜಾಸ್ತಿ ಇದ್ದಷ್ಟು ಚೆನ್ನಾಗಿ ಬರುತ್ತೆ ಇನ್ನ. ಓಕೆ ಓಕೆ ಓಕೆ.
ಮನೆ ಹೋಳಿಗೆ ಅಂತ ಒಂದು ಹೊಸ ಕಾನ್ಸೆಪ್ಟ್ ಅನ್ನ ಶುರು ಮಾಡಿ ವೈವಿಧ್ಯಮಯ ಮನೆ ತಿಂಡಿಗಳನ್ನ ಮಾಡ್ತಾ ಇದ್ದಾರೆ ನಮ್ಮ ಭಾಸ್ಕರ್ ಅವರು DVG ರೋಡ್ನಲ್ಲಿ. ಏನು ಬೆಂಗಳೂರು ಪೂರ್ತಿ ಮಾಡೋ ಐಡಿಯಾ ಏನಿಲ್ವಾ? ಎಲ್ಲ DVG ರೋಡ್ಗೆ ಬರ್ಬೇಕಾ? ಅವಳಲ್ಲಿ ಒಂದು ಗಾಡಿ ಬರೋಕ್ಕಾಗಲ್ಲ, ಗಾಡಿ ನಿಲ್ಸಕ್ಕೆ ಜಾಗ ಇಲ್ಲ ರೀ. ಒಳ್ಳೆ ಕತೆ ಆಯ್ತು ನಿಮ್ದು. ಇದು ಸೇಮ್ ಅದೇ ಸಿಸ್ಟಮ್ ಅಲ್ಲೇ ಮಾಡ್ಕೋಬೇಕಾ? ಸೇಮ್ ಹಿಟ್ಟೆಲ್ಲ ಸೇಮ್ ಬರುತ್ತೆ. ಅಲ್ಲ ಅದು ತುಂಬ್ಕೊಳ್ಳೋದು ಒಳಗಡೆ ಎಲ್ಲ ಸೇಮ್. ಹೂರ್ಣ ಮಾಡೋದು ಒಂದೇ ಮೆಥಡು ಅಲ್ಲ, ಮಿಕ್ಕಿದೆಲ್ಲ ಸೇಮ್. ಓಹೋ, ಎಣ್ಣೆಲಿ ಅದ್ದೇ ಇಟ್ಬಿಡ್ತೀರಾ? ಎಣ್ಣೆ ಒಳಗೆ ಇಡ್ತೀವಿ ಅಲ್ಲ, ಇನ್ನೂ ಚೆನ್ನಾಗಿ ಬರುತ್ತೆ, ಸ್ಮೂತ್ ಬರ್ತವೆ. ಎಣ್ಣೆ ಕಮ್ಮಿ ಬೇಕಾದ್ರೆ ಯೂಸ್ ಮಾಡ್ಬೋದು, ಬೇಡ ಅಂದರೆ. ಡ್ರೈ ಫ್ರೂಟ್ದೇ ಜಾಸ್ತಿ ಕಾಸ್ಟ್ಲಿ ಅಂತ ಹೇಳಿದ್ರೆ ಎಲ್ಲ ಮನೆ ನೀವು ಬಂದಾಗ? ಅದು ತುಂಬ ಚೆನ್ನಾಗಿರುತ್ತೆ ಹೋಳಿಗೆ. ನಮ್ಮಲ್ಲಿ ಬಾದಾಮಿ ಹೋಳಿಗೆ ತುಂಬ ಚೆನ್ನಾಗುತ್ತೆ, ತುಂಬ ಇಷ್ಟಪಡ್ತಾರೆ. ಬಾದಾಮಿನ ಅರ್ದು ಮಾಡ್ತೀರಾ? ಬಾದಾಮಿನ ಸುಪ್ಪೆ ತೆಗೆದು ರುಬ್ಬಿಟ್ಟು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಮಾಡೋದು. ಓಕೆ. ಹಿಂಗೆಲ್ಲ ಅಷ್ಟದ ನೀವು ಯಾವಾಗ್ಲೂ? ಹೌದು. ಆಹಾ, ಎಲ್ಲ ಒಳಗೇನು ಒಂದೇ ತರ ಮರ್ಚದ ನೀವು? ಹೌದು. ಬೇಳೆ ಒಳಗೆ ಸೆಂಟ್ರ್ ಮಾಡ್ತೀವಿ. ಓಕೆ. ಇವೆಲ್ಲ ಸ್ವಲ್ಪ ಆಗ್ತದೆ, ಗ್ಯಾಪ್ ಬಿಟ್ಟು ಮಾಡ್ತೀವಿ. ಗ್ಯಾಪ್ ಬಿಟ್ಟು. ಹೌದು. ಕೈಗೆ ನೋವು ಬರಲ್ವಾ ನಿಮ್ಗೆ? ಇಲ್ಲ ಸರ್, ಅಭ್ಯಾಸ ಆಗ್ಬಿಟ್ಟಿದೆ. ಅಭ್ಯಾಸ ಆಗ್ಬಿಟ್ಟಿದೆ ಅಂತೀರಾ? ಸರ್ ಇದು ನೈಸ್ ಆಗಿಲ್ಲ. ತುಪ್ಪ ಹಾಕೋಬೇಕು ಇದಕ್ಕೂ? ಹೋಳಿಗೆ ಅಂದ್ರೆ ತುಪ್ಪ. ನಿಮ್ಮ ಅಂಗಡಿಲಿ ಅಲ್ಲೇ ತುಪ್ಪ ಕೊಡ್ತೀರಾ? ಹೌದು, ಅಲ್ಲೇ ಬಿಸಿ ಬಿಸಿ ಹೋಳಿಗೆ, ಬಿಸಿ ತುಪ್ಪ. ಓಹೋ, ಎಲ್ಲರೂ ತುಂಬ ಇಷ್ಟಪಡ್ತಾರೆ. ಸರ್ ಏನು ತಲೆ ಬಿಸಿ ಇಲ್ಲ ನಮಗೆ ಅಂತ. ಕರೆಕ್ಟ್ ಅಲ್ವಾ? ಈ ಥರ ಎಲ್ಲೂ ಮಾಡ್ಕೊಡಲ್ಲ. ವೆರಿ ಗುಡ್ ಸರ್. ಹೋಳಿಗೆನೂ ಕೊಟ್ರಿ, ತುಪ್ಪನೂ ಕೊಟ್ರಿ ಅಂತ. ಕೆಲವು ಒಬ್ಬಟ್ಟು ಹಾಲು ಮಾಡಿ ಅಂತ ಇದ್ದಾರೆ. ಹೌದು, ಅದು ಬೇಕ್ರಿ. ಬೇಳೆ ಒಬ್ಬಟ್ಟೆಲ್ಲ ಹಾಲಲ್ಲೇ ತಿನ್ಬೇಕು. ನೆಕ್ಸ್ಟ್ ಎಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ. ಮಾಡಿ ಅದೇನು ಹಾಲನ್ನು ಪಾಯಸ ಎಲ್ಲ ಮಾಡೋಣ ಅಂತ ಎಲ್ಲ ರೆಡಿ ಆಗ್ತದೆ. ಹೌದಾ? ಏನು ಹಬ್ಬ ಮಾಡ್ಕೊಳಂಗೆ ಇಲ್ಲ? ಏನ್ ಬೇಕು ಅಲ್ಲಿಗೆ ಹೋಗ್ರಪ್ಪ ಮನೆ ಒಳಗೆಗೆ ವೆರೈಟೀಸ್ ಪಾಯಸ. ಬಟ್ ಕಸ್ಟಮರ್ ಒಂದ್ಸರಿ ನಿಮ್ಮ ಈ ತಿಂಡಿಗಳನ್ನ ಇಷ್ಟ ಪಟ್ಬಿಟ್ರೆ ಹೌದು ಸರ್, ಏನ್ ಮಾಡೋದು ಅವ್ರು ಚೇಂಜ್ ಆಗಕ್ಕಾಗದೇ ಇಲ್ಲ. ಹೌದು, ಚೆನ್ನಾಗಿದೆ ಸರ್. ನಮಗೆ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ. ಕ್ವಾಲಿಟಿ ಎಲ್ಲಿ ಚೆನ್ನಾಗಿರುತ್ತೋ ಜನ ಹುಡ್ಕೊಂಬಂಡು ತಿಂತಾರೆ ಸರ್, ಕಾಸು ಕೊಟ್ಟು ಹುಡ್ಕೊಂಬಂದು ತಿಂತಾರೆ. ಹೌದು ಸರ್, ಕ್ವಾಲಿಟಿ ಕ್ಲೀನು, ಎಸ್, ಮೇಂಟೈನ್ ರೀಸನಬಲ್. ಅಂದ್ರೆ ಚೆನ್ನಾಗಿ ನಾವು ನೈಸ್ ಆಗಿ ಮಾಡ್ಕೊಂಡಷ್ಟು ಚೆನ್ನಾಗಿ ಬರುತ್ತೆ ಅಂತ. ಪೂರ್ಣ ಇಲ್ಲ ಲಡ್ಸಕ್ಕಾಗಲ್ಲ, ದಡ್ಸಕ್ಕಾಗಲ್ಲ, ಅಲ್ಲೇ ಕಿತ್ತೋಗುತ್ತೆ. ಕಿತ್ತೋಗ್ಬಿಡ. ಇದು ಒಂಥರ ತಿನ್ನೋಕೆ ಚೆನ್ನಾಗಿರುತ್ತೆ. ಏನು ಡ್ರೈ ಫ್ರೂಟ್ ಇದ್ರ ಖರ್ಜೂರ ಸಿಗುತ್ತಲ್ಲ, ವೆರಿ ಗುಡ್ ಸರ್. ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಓಕೆ ಓಕೆ ಓಕೆ. ಶುಗರ್ ಫ್ರೀ ಹೋಳಿಗೆ ಕೂಡ ಇದೆ ನಮ್ಮಲ್ಲಿ. ಶುಗರ್ ಫ್ರೀ ಹೋಳಿಗೆನ? ಹೌದು. ಅದೇ ಇದೆ ಶುಗರ್ ಫ್ರೀ? ಅಲ್ಲ, ಶುಗರ್ ಫ್ರೀ ಅಂದರೆ ಬೇಳೆ ಹೋಳಿಗೆಯಲ್ಲಿ ಮಾಡ್ತೀವಿ. ಹಾಂ, ಶುಗರ್ ಫ್ರೀ ಸ್ವೀಟ್ ಹಾಕ್ತೀವಿ ಅದಕ್ಕೆ. ಶುಗರ್ ಫ್ರೀ ಸ್ವೀಟ್ ಬರುತ್ತಲ್ಲ, ಹೌದು, ಅದನ್ನು ರೆಡಿ ಮಾಡ್ತೀವಿ. ಯಾರೂ ಮಾಡಿರಲಿಲ್ಲ, ಅದು ಫಸ್ಟ್ ಟೈಮ್ ನಾವೇ ಮಾಡಿರೋದು. ಓಕೆ ಓಕೆ ಓಕೆ. ಅದನ್ನ ತಿನ್ನಕ್ಕೂ ಬರ್ತಾರಲ್ಲ ಸರ್? ತುಂಬ ಚೆನ್ನಾಗಿ ಹೋಗ್ತಾಯಿದೆ. ವೆರಿ ಗುಡ್ ಸರ್, ಚೆನ್ನಾಗಿ ಹೋಗಿ. ಶುಗರ್ ಇರೋರು ಅದನ್ನೇ ಯೂಸ್ ಮಾಡ್ತಾ ಇದ್ದಾರೆ. ಕರೆಕ್ಟ್ ಅಲ್ವಾ? ಅವ್ರಿಗೂ ತಿನ್ಬೇಕು ಅಂತ ಆಸೆ ಇರುತ್ತೆ, ಬೈಯೆಲ್ಲ ಬೆಳೆಸ್ತಾ ಇರ್ತಾರೆ, ತಿನ್ಬೇಡ ಇದಾಗ್ಬಿಡುತ್ತೆ ಅದಾಗ್ಬಿಡುತ್ತೆ ಅಂತ. ಅದಕ್ಕೋಸ್ಕರ ಅದು ಒಂದು ಪ್ರಿಪೇರ್ ಮಾಡಿದ್ವಿ. ತುಂಬ ವೆರಿ ಚೆನ್ನಾಗಿ ಗುಡ್ ಸರ್, ಹೋಗ್ತಿದೆ. ಚೆನ್ನಾಗಿದೆ, ಒಳ್ಳೆ ಕಾನ್ಸೆಪ್ಟ್. ಓಕೆ, ಅದ್ಭುತವಾಗಿರುವಂಥ ಖರ್ಜೂರದ ಹೋಳಿಗೆಗಳನ್ನ ಮಾಡಿ ನಮಗೆ ಕೊಡ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ತುಂಬ ಸಖತ್ತಾಗಿ ಮಾಡಿದ್ದಾರೆ, ತುಂಬ ಈಸಿಯಾಗಿ. ನೋಡಿ ಎಷ್ಟು ಈಸಿಯಾಗಿ ಲಟ್ಟಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದು ಗಣೇಶ ಹಬ್ಬದ ವಿಶೇಷ ಕಾರ್ಯಕ್ರಮ. ವಿಶೇಷವಾದಂಥ ಹೋಳಿಗೆನ ತೋರಿಸ್ಕೊಡ್ತಾ ಇದ್ದಾರೆ. ಹೋಳಿಗೆ ಸ್ಪೆಷಲಿಸ್ಟ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ವೆರಿ ಗುಡ್. ಖರ್ಜೂರ ಹೋಳಿಗೆ ಸರ್.
ಖರ್ಜೂರದ ಹೋಳಿಗೆನ ಮಾಡಿಕೊಟ್ಟಿದ್ದಾರೆ. ಮನೆ ಹೋಳಿಗೆಯ ಖ್ಯಾತಿ ನಮ್ಮ ಭಾಸ್ಕರ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. DVG ರೋಡ್ ನಲ್ಲಿ ಶಾಪ್ ಅನ್ನು ಇಟ್ಕೊಂಡಿದ್ದಾರೆ. ನಮ್ಮ ಗಣೇಶ್ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾದಂತ ಖರ್ಜೂರದ ಹೋಳಿಗೆಯನ್ನ ಮಾಡಿ ಕೊಟ್ಟಿದ್ದಾರೆ. ಅದ್ಭುತವಾಗಿ ಮಾಡಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಖರ್ಜೂರದ ಹೋಳಿಗೆ ಮಾಡ್ಕೊಳ್ಳಿ. ಖರ್ಜೂರದ ಹೋಳಿಗೆ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಖರ್ಜೂರ, ನೀರು ಚೆನ್ನಾಗಿ ಹುರಿದು ಡ್ರೈ ಕೋಕೋನಟ್ ಪುಡಿ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿ ಹೂರಣ ತಯಾರಿಸಿಕೊಳ್ಳಿ. ಚಿರೋಟಿ ರವೆ ಮೈದಾ ಹಿಟ್ಟನ್ನು ಹಾಕಿ ಕಲಸಿದ ಕಣಕವನ್ನು ಉಂಡೆಗಳನ್ನಾಗಿ ಮಾಡಿ ಒಳಗೆ ಖರ್ಜೂರದ ಹೂರಣವನ್ನು ತುಂಬಿ ಮತ್ತೆ ಹೋಳಿಗೆಯಂತೆ ಲಟ್ಟಿಸಿ ಕಾದ ತವಾದ ಮೇಲೆ ಎರಡೂ ಕಡೆ ಬೇಯಿಸಿ. ಈಗ ಸಿಹಿ ಸಿಹಿಯಾದ ಖರ್ಜೂರದ ಹೋಳಿಗೆ ಸವಿಯಲು ಸಿದ್ಧ. ಭಾಸ್ಕರ್, ಟೇಸ್ಟ್ ಮಾಡ್ಬಿಡ್ಲಾ? ಹಾಂ ಸರ್. ಮಧ್ಯ ಗಣೇಶಂಗೂ ಸ್ವಲ್ಪ ಕಳಿಸ್ಕೊಂಡ. ಅದ್ಭುತವಾಗಿ ಮಾಡಿದ್ದೀರಾ, ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಸಕ್ಕರೆ ಹಾಕಿಲ್ಲ, ಎಷ್ಟು ಸಿಹಿದೆಯಪ್ಪ ಇದು. ಹಾಂ ಸರ್. ನ್ಯಾಚುರಲ್ ಸರ್. ಬಟ್ ಶುಗರ್ ಪೇಷಂಟ್ ಅವ್ರು ಇದನ್ನು ತಿನ್ಬೋದಲ್ವಾ? ತಿನ್ಬೋದು ಹಾ, ತಿನ್ಬೋದು. ಓವರ ತಿನ್ಬೋದು, ಸಿಂಪಲ್ ತಿನ್ಬೋದು. ಸ್ವೀಟ್ ಅಲ್ವಾ ಸರ್? ಹೆಂಗಿದ್ರು ಅವ್ರು ಹಣ್ಣು ತಿನ್ನಂಗಿಲ್ವಲ್ಲ. ಥ್ಯಾಂಕ್ ಯು. ಅದ್ಭುತವಾಗಿರುವಂತ ಖರ್ಜೂರದ ಹೋಳಿಗೆಯನ್ನ ಮಾಡಿಕೊಟ್ಟಿದ್ದಾರೆ. ಹೋಳಿಗೆ ಮನೆಯ ನಮ್ಮ ಭಾಸ್ಕರ್ ಅವರು. ನಿಮ್ಗೇನಾದ್ರು ಭಾಸ್ಕರ್ ಅವರು ಫೋನ್ ಮಾಡಿ ಅವ್ರ ಹತ್ರ ಏನಾದ್ರು ನೀವು ಈ ಹೋಳಿಗೆಗಳ ಬಗ್ಗೆ ತಿಳ್ಕೋಬೇಕು, ಇಲ್ಲ ಹೋಳಿಗೆಗಳು ಬೇಕಾಗಿತ್ತು ಅಂದ್ರೆ ನಮ್ಮ ಭಾಸ್ಕರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಭಾಸ್ಕರ್ ನಂಬರ್ ಹೇಳಿ ನಿಮ್ದು. 988 ತಾಳ್ರಿ, ಬರ್ಕೋಬೇಕು ತಾಳ್ರಿ. 988 65 65 84 84 789 789 DVG ರೋಡ್ ನಲ್ಲಿ ಉಪರಾದರ್ಶಿನಿ ಪಕ್ಕದಲ್ಲೇ ಇವ್ರದ್ದು ಮನೆ ಹೋಳಿಗೆ ಅಂತ ಇದೆ. ಅದ್ಭುತವಾಗಿ ಮಾಡಿದ್ದಾರೆ. ರುಚಿ ಶುಚಿ ಎರಡೂ ಇದೆ. ಒಂದ್ಸರಿ ಭೇಟಿ ಕೊಡ್ಬೋದು. ಥ್ಯಾಂಕ್ ಯು ಸರ್. ಗಣೇಶ್ ಹಬ್ಬ ಮನೆಯಲ್ಲಿ ಎಲ್ಲರಿಗೂ ನಮ್ಮ ಶುಭಾಶಯಗಳನ್ನ ತಿಳಿಸಿ. ಥ್ಯಾಂಕ್ ಯು ಸರ್. ಎಲ್ಲ ಚೆನ್ನಾಗಾಗ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ಚೆಫ್ಗಳು ಬರ್ತಾ ಇದ್ದಾರೆ, ವೈವಿಧ್ಯಮಯ ಅಡುಗೆಗಳನ್ನ ತೋರಿಸ್ತಾ ಇದ್ದಾರೆ. ಮತ್ತೊಮ್ಮೆ ಎಲ್ಲ ಜಿ ಕನ್ನಡ ವಾಹಿನಿಯ ಆತ್ಮೀಯ ವೀಕ್ಷಕರಿಗೆ ಗಣೇಶ್ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದೀವಿ. ಪ್ರಕಾಶ್ ರಾವ್ ಬನ್ರಿ ಇಲ್ಲಿ. ನಮಸ್ಕಾರ ಪ್ರಕಾಶ್ ರಾವ್. ನಮಸ್ಕಾರ ಸರ್. ಗಣೇಶ್ ಹಬ್ಬದ ಶುಭಾಶಯಗಳು. ಇಟ್ಕೊಂಡು ಜೋರಾಗಿ ಲಕ ಅಂತ ಬರ್ತಾ ಇದ್ದೀರಾ. ಗಣೇಶ ಹೌದು ಸರ್, ಗಣೇಶ ಅಂದ್ರೆ ಎಲ್ಲರೂ ಮಾಡ್ತಾರೆ, ಕುಡ್ಸ್ತಾರೆ. ಅದಕ್ಕೆ ಯಾಕೆ ಬೇಜಾರು ಪಾಪ? ಬೇಜಾರಿಲ್ಲ, ಖುಷಿಯಾಗಿ ಸರ್ ಗಣೇಶ ಎಲ್ಲ ಮಾಡ್ತಾರೆ ಬಿಡಿ ಸರ್, ನಮಗ್ ಬೇಜಾರಾಗ್ಬಿಟ್ಟು. ಇಲ್ಲ, ಬೇಜಾರಿಲ್ಲ ನೋಡಿ ನಾವು ಗಣೇಶ ನಾವು ಸರ್. ಓಕೆ, ಏನ್ ಮಾಡ್ತಾ ಇದೀರಿ ಇವತ್ತು ನೀವು? ಇವತ್ತು ಗಣೇಶಕ್ಕೆ ಹೋದ್ರೆ ಕೋವಾ ರವಾ ಲಡ್ಡು. ಕೋವಾ ರವಾ ಲಡ್ಡು. ಹೌದು ಸರ್. ಗಣೇಶಂಗೆ ಲಡ್ಡುನಾ? ಹೌದು ಸರ್, ಗಣೇಶ ಸ್ಪೆಷಲ್ ಲಡ್ಡು ಇವತ್ತು. ಕೋವಾ ರವಾ ಲಡ್ಡು ಮಾಡಕ್ಕೆ ಏನೇನ್ ತಂದಿದ್ದೀರಾ? ಖೋವಾ ರವಾ ಲಡ್ಡು ಬೇಕಾಗುವ ಸಾಮಗ್ರಿಗಳು: ಖೋವಾ, ಸಕ್ಕರೆ, ಚಿರೋಟಿ ರವೆ, ಒಣ ಕೊಬ್ಬರಿ ತುರಿ, ಏಲಕ್ಕಿ ಪುಡಿ, ಟೂಟಿ ಫ್ರೂಟಿ, ಗೋಡಂಬಿ, ತುಪ್ಪ. ಶುರು ಮಾಡ್ಕೊಳ್ಳೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ರವಾ ಪುರಿ ಬೇಡ, ರವಾ ಫ್ರೈ ಮಾಡ್ಕೊಳ್ತೀರಾ? ನೋಡಿ, ತುಪ್ಪ ಹಾಕ್ಬೇಕಾ? ತುಪ್ಪ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಶ್ರೀಕೃಷ್ಣ ತುಪ್ಪವನ್ನ. ನಮ್ಮ ಗೌರಿ ಗಣೇಶ್ ಹಬ್ಬ ಎಲ್ಲಾನು ನಾವು ಶ್ರೀಕೃಷ್ಣ ತುಪ್ಪನೇ ಉಪಯೋಗಿಸಿ ಮಾಡ್ತಾ ಇದೀವಿ. ಈಗ ರವಾನ ಚೆನ್ನಾಗಿ ಹುರ್ಕೋಬೇಕು. ತುಪ್ಪದಲ್ಲಿ ರವೆಯನ್ನ ಉರಿಬೇಕು. ಸಾಕಾಗುತ್ತೆ. ಒಣ ಕೊಬ್ಬರಿಗೆ ಮಿಕ್ಸ್ ಮಾಡೋದು, ಸಕ್ಕರೆ ಹಾಕಿದ್ರೆ ಇದೆ. ಎಷ್ಟು ಉಂಡೆ ಲಡ್ಡು ಆಗುತ್ತೆ ಇದ್ರೊಳಗೆ? ಸರ್ ಒಂದು 10 ಉಂಡೆ. ಏನ್ ನಿಮ್ ಸೈಜ್ ಇಷ್ಟು ದಪ್ಪ ಇರ್ಬಿಡ್ರಿ, ಲಡ್ಡು ಉಂಡೆ ಅಷ್ಟು ದಪ್ಪ ಇರ್ಬೇಕು. ಮತ್ತೆ ಬುರಾ ಸಕ್ಕರೆ ಬರುತ್ತೆ, ಡ್ರೈ ಕೋಕೋನಟ್ ಇದೆ, ಕೋವಾ ಇದೆ. ಓಕೆ, ಆಗತ್ತೆ. ಬರುತ್ತೆ ಅಂತೀರಾ? ಬರುತ್ತೆ. ನೋ ಪ್ರಾಬ್ಲಮ್. ಯಾಕಂದ್ರೆ ನಿಮ್ ಸೈಜ್ ನೋಡಿದ್ರೆ ಸ್ವಲ್ಪ ಭಯನೇನೆ. ಏನ್ ಮಾಡಿ ವಿಶೇಷ ಮಾಡೋದು ನೀವು? ಹೌದು ಸರ್, ಸ್ಮಾಲ್ ಸೈಜ್. ತಿನ್ನಕ್ಕಾಗಲ್ಲ ಸರ್, ದೊಡ್ಡದು ಮಾಡಿದ್ರೆ ವೇಸ್ಟ್ ಆಗುತ್ತೆ ಅಂತ. ಒಳ್ಳೇದು, ಅದು ಅದೇನ್ ತಪ್ಪೇನಿಲ್ಲ. ಅದೇ ರವೆನ ಚೆನ್ನಾಗಿ ಕೆಂಪು ಹುರ್ಕೋಬೇಕು. ಹುರ್ಕೊಳ್ಳಿ ಸರ್. ರವೆ ಉಂಡೆ ಬೇರೆ, ಇದು ರವೆ ಲಡ್ಡು ಬೇರೆ. ಲಡ್ಡು ಬೇರೆ, ಕೋವಾ ರವೆ ಲಡ್ಡು. ಎಲ್ಲಾರು ಉಂಡೆ ಮಾಡ್ಕೊಂಡ್ಬಿಡ್ತಾರೆ, ಅದೇನ್ ದೊಡ್ಡ ವಿಚಾರ ಇಲ್ಲ. ಕೋವಾ ಮಿಕ್ಸ್ ಮಾಡ್ತೀವಿ. ಓಕೆ, ಇದು ನಿಮ್ ಸ್ಟಾರ್ ಹೋಟ್ಲಲ್ಲಿ ಸಿಗಲ್ಲ ತಾನೆ? ಇಲ್ಲ ಸಿಗಲ್ಲ. ಸಿಗಲ್ಲ ತಾನೆ? ಸಿಗಲ್ಲ. ಓಕೆ, ಸ್ಟಾರ್ ಹೋಟ್ಲ ಇದೆಲ್ಲ ರವೆ ಉಂಡೆ. ಯಾವ ಹೋಟ್ಲಲ್ಲಿ ರವೆ ಉಂಡೆ ಎಲ್ಲ ಮಾಡಲ್ಲ ಸ್ಟಾರ್ ಹೋಟ್ಲಲ್ಲಿ. ಅಂತೂ ಗಣೇಶ ಹಬ್ಬಕ್ಕೆ ಸ್ವಲ್ಪ ಆರ್ಡರ್ ಗಿಡ್ರು ಜೋರ ನಿಮ್ಗೆ? ಆರ್ಡರ್ ಬರ್ತಾರೆ. ಗಣೇಶ ಹಬ್ಬಕ್ಕೆ ಏನು ಮೋದಕ ಇದಕ್ಕ ಮಾಡ್ಕೊಡ್ತೀರಾ? ಇಲ್ಲ, ಲಾಡು ಆರ್ಡರ್ ಇದೆ. ಲಾಡುನಾ? ಓಕೆ ಓಕೆ ಓಕೆ. ಈ ಥರ ಕಲರ್ ಬರಬೇಕು. ಈಗ ತುಂಬಾ ಬ್ರೌನ್ ಆಯ್ತಲ್ವಾ? ಕಡಿಮೆ ಇಲ್ಲ ಇಲ್ಲ, ಚಲೋ ಮಾಡಿ. ಮಾಡಿಲ್ಲ, ತುಂಬಾ ಡ್ರೈ ಆಗ್ಬಿಟ್ಟಿದೆ. ಆಗಲೇ ಎಲ್ಲ ಕೋವಾಗೆ ನೀರು ಬಿಟ್ಬಿಡ್ತೆ, ಹಂಗೆ ನಟ್ಸ್ ಹಾಕ್ಬಿಡ್ತೀನಿ. ಗೋಡಂಬಿ ದ್ರಾಕ್ಷಿ. ಓಕೆ, ಸ್ವಲ್ಪ ತುಪ್ಪ ಹಾಕೊಳ್ಳಿ, ಹಂಗೆ ಸರಿ ಆಗುತ್ತೆ. ಏನದು? ಕೋವಾ. ಕೋವಾ. ಸಿ ಕೋವಾನ ಸಪ್ಪೆ ಕೋವಾ? ಸಪ್ಪೆ ಕೋವಾ. ಸಪ್ಪೆ ಕೋವಾ. ಬಟ್ ಎಲ್ಲದಕ್ಕೂ ಶ್ರೀಕೃಷ್ಣ ಕೋವಾನೇ ಹಾಕ್ತಾ ಇದೀವಲ್ಲ ನಾವು? ಹೌದು ಸರ್. ಹಂಗೆ ಡ್ರೈ ಕೋಕೋನಟ್ ಹಾಕ್ತೀನಿ ಜೊತೆಲೆ. ಕರಗುತ್ತಾ ಅದು? ಕರಗುತ್ತೆ. ಹಿಂಗೆ ಬದನದು ಏನು ಮಾಡೋಕ್ಕೆ ಸ್ವಲ್ಪ ತುಪ್ಪನೂ ಚೂರು ಹಾಲು ಬಿಸಿ ಮಾಡಿ ಹಾಕಿದ್ರೆ. ತುಪ್ಪ ಹಾಕ್ಲಾ?
ಒಂದು ಸ್ವಲ್ಪ ತುಪ್ಪ ಹಾಕಿ. ಶ್ರೀಕೃಷ್ಣ ತುಪ್ಪವನ್ನು ಬಳಸ್ತಾ ಇದೀವಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸಾಕು ಸಾಕಲ್ಲ? ಸಾಕು. ನಾವು ತುಪ್ಪದ ಉಂಡೆ ಮಾಡ್ತಾ ಇಲ್ಲ ತಾನೆ? ತುಪ್ಪದ ಉಂಡೆ ಉಂಡೆ ಅಂದ್ರೆ ತುಪ್ಪದ ಉಂಡೆನೇ ಇದು. ಓಕೆ. ತುಪ್ಪನೇ ಅದ ಇರುತ್ತೆ ಅದರಲ್ಲಿ. ಸಕ್ಕರೆ ಹಾಕ್ಬೇಕು ಈಗ. ಸಕ್ಕರೆ ಪುಡಿ ಹಾಕ್ತೀನಿ ಬಿಡಿ ಬಿಡಿ, ಹಾಕಿ ಹಾಕಿ. ಇವೆಲ್ಲ ನೀರು ಹಾಕ್ಬಿಡುತ್ತೆ ಈಗ. ಬಿಡಿ 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 ಹಾಕಿ. ಬೂರ ಸಕ್ಕರೆ ಇದು ಹಾಕಿ. ಬೂರ ಸಕ್ಕರೆ ಇಲ್ಲ ಅಂದ್ರೆ ಡೋಂಟ್ ವರಿ, ಸಕ್ಕರೆನ ಪುಡಿ ಮಾಡ್ಕೊಂಡು ಹಾಕ್ತಾರಿ ಅಷ್ಟೇನೆ. ವೆರಿ ಸಿಂಪಲ್. ಏಲಕ್ಕಿ ಪೌಡರ್ ಹಾಕ್ತೀನಿ ಹಂಗೆ. ಹಾಕಿ ಸರ್. ಕೋವಾ ರವೆ ಲಡ್ಡು. ಕೋವಾ ಹಾಕಿರೋದ್ರಿಂದ ಮೋಸ್ಟ್ಲಿ ಒಂದು ಸ್ಪೆಷಲ್ ಟೇಸ್ಟ್ ಬರ್ಬೋದು ಅನ್ಕೊಂಡಿದ್ದೀನಿ ಟೇಸ್ಟ್ ಇರುತ್ತೆ ಅಲ್ವಾ? ಹೌದು. ಹಿಂಗಿರ್ಬೇಕು ಕಲರ್, ಕೆಂಪು ಇರ್ಬೇಕು. ಇದೇ ಕಲರ್ ಕರೆಕ್ಟ್ ಅಲ್ಲ? ಕಲರ್ ಹೌದು, ಕಲರ್ ಸರಿ. ಹೆಚ್ಚು ಕಡಿಮೆ ಒಂದು 1/4 kg ತುಪ್ಪ ಹಾಕಿದೀವಿ ರೀ ನಾವು. ಹೌದು, ತುಪ್ಪ ಹಾಕಿದೀವಿ. ಓವನ್ 1/4 kg ಹಾಕಿದ್ದು ಸರ್ ಅದು. ಓಕೆ 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 ಓಕೆ. ಆಫ್ ಮಾಡಿ ಸಾಕು. ಆಫ್ ಮಾಡೋಣ? ಆಫ್ ಮಾಡಿ ಸಾಕು. ಮಿಕ್ಸ್ ಆಗೋದು ಸಾಕು. ರೋಸ್ಟ್ ಆಗಿ ಬ್ರೌನ್ ಕಲರ್ ಆಗಿದೆ, ತಿನ್ನೋಕೆ ಚೆನ್ನಾಗಿರುತ್ತೆ. ಓಕೆ. ಈಗ ಟೂಟಿ ಫ್ರೂಟಿ ಸ್ವಲ್ಪ ಹಾಕ್ತೀನಿ ಮಿಕ್ಸಿಂಗ್ ಲಾಸ್ಟ್ ಬಿಡಿ, ಅಷ್ಟೇ. ಟೂಟಿ ಹಾಕಿ, ಫ್ರೂಟಿ ಹಾಕಿ, ಸ್ವಲ್ಪ ಹಾಕಿ. ಇದೆ. ಓ ಕಲರ್ಫುಲ್ ಕಾಣುತ್ತೆ. ಕಲರ್ಫುಲ್ ಕಾಣಕ್ಕ. ಪಪ್ಪಾಯ ಎಲ್ಲ ಮಾಡೋದು ಸಿಗ್ತದೆ ರೆಡಿಮೇಡ್. ಸಾಕು. ಈಗ ಹಾಕ್ಬಿಟ್ಟು ಉಂಡೆ ಕಟ್ಟೋದು ಅಷ್ಟೇ. ಅಷ್ಟೇನಾ? ಅಷ್ಟೇ. ಕಟ್ಟದ ಉಂಡೆನಾ? ಕಟ್ಟೋದು. ನಿಮ್ ಕೈಯೆಲ್ಲ ತುಪ್ಪನೇ ರೀ ಪ್ರಕಾಶ್ ರಾವ್. ಸರಿಯಾದ ಅಳತೆ, ನಿಖರವಾದ ದಪ್ಪ. ವೆರಿ ಗುಡ್. ಬೀಜ ಬರುತ್ತೆ, ಒಂದೇನು ಕಷ್ಟಪಡಂಗಿಲ್ಲ. ಸಾರಿ ಸರ್, ರವಾ ಲಡ್ಡು. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಕಾಶ್ ಅವರು ಅದ್ಭುತವಾಗಿರುವಂಥ ಕೋವವನ್ನ ಹಾಕಿ ರವೆಯನ್ನು ಹಾಕಿ ಒಂದು ಅದ್ಭುತವಾಗಿರುವಂಥ ಲಡ್ಡುವನ್ನು ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಓಕೆ, ನೋ ಪ್ರಾಬ್ಲಮ್. ಇದನ್ನ ನಮ್ಮ ಗಣೇಶ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ತಯಾರು ಮಾಡಿ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ನೀವು ಇದನ್ನ ಮಾಡ್ಕೋಬಹುದು. ಯಾಕಂದ್ರೆ ಗಣೇಶ ಇಡೋರು 1 ದಿನ, 3 ದಿನ, 5 ದಿನ, 7 ದಿನ ಎಲ್ಲ ಗಣೇಶ ಇಡ್ತಾರೆ. ಪ್ರತಿದಿನ ಒಂದೊಂದು ನೈವೇದ್ಯ ಇಡಬೇಕಾಗುತ್ತೆ. ಇದು ಅದ್ಭುತವಾಗಿ ಮಾಡಿರುವಂಥ ರವಾ ಕೋವಾ ಲಡ್ಡುನ ಯಾವ ರೀತಿ ಮಾಡಿದ್ರು ನಮ್ಮ 5 ಸ್ಟಾರ್ ಹೋಟೆಲ್ನ ಚೆಫ್ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ರವಾ ಲಡ್ಡು ಮಾಡ್ಕೊಳ್ಳಿ. ಖೋವಾ ರವಾ ಲಡ್ಡು ಮಾಡುವ ವಿಧಾನ: ಒಂದು ಪ್ಯಾನ್ಗೆ ತುಪ್ಪ, ಚಿರೋಟಿ ರವೆ ಹಾಕಿ ಹುರಿದು ದ್ರಾಕ್ಷಿ, ಗೋಡಂಬಿ, ಖೋವಾ, ಒಣ ಕೊಬ್ಬರಿ ತುರಿ, ತುಪ್ಪ, ಸಕ್ಕರೆ ಪುಡಿ, ಏಲಕ್ಕಿ ಪುಡಿ, ಟೂಟಿ ಫ್ರೂಟಿ ಹಾಕಿ ಚೆನ್ನಾಗಿ ಬಾಡಿಸಿ ಉಂಡೆಗಳನ್ನಾಗಿ ಮಾಡಿ. ಈಗ ಖೋವಾ ರವಾ ಲಡ್ಡು ಸವಿಯಲು ಸಿದ್ಧ. ವಿಶೇಷವಾದ ಅಡುಗೆ ಮಾಡ್ಕೊಟ್ಟಿದ್ದೀರಾ, ಟೇಸ್ಟ್ ಮಾಡ್ಬಿಡೋದಾ? ಮಾಡಿ ಸರ್. ಸಕ್ಕರೆ ಕಡಿಮೆ ಇದೆ. ಕೋವಾ ಸ್ವಲ್ಪ ಜಾಸ್ತಿನೇ ಆಯ್ತು. ಇಲ್ಲಿ ಕೋವಾ ಆದ್ರೆ ಟೇಸ್ಟ್ ಬರೋದು, ಉಂಡೆ ಚೆನ್ನಾಗಿ ಬರುತ್ತೆ. ಇಲ್ಲಾಂದ್ರೆ ಮತ್ತೆ ನೀವು ಹಾಲು ಹಾಕ್ಬೇಕು. ಅಂದ್ರೆ ಏನ್ ಬೇಕಾಗಲ್ಲ, ಹಿಂಗೆ ಮಾಡ್ಕೊಬೋದು. ರವೆ ಉಂಡೆ ಒಂದು 3 ತಿನ್ಬೋದು, ಇದು ಒಂದೇ ತಿನ್ನಕ್ಕಾಗೋದು. ಅಷ್ಟು ಸತ್ವ ಜೀವ ಅಂಶಗಳೆಲ್ಲ ಸೇರಿಸ್ಬಿಟ್ಟಿದ್ರಿ ಒಳಗಡೆ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಪ್ರಕಾಶ್. ಒಳ್ಳೆ ಚೆನ್ನಾಗಿ ಮಾಡಿ ತೋರಿಸಿದ್ರಾ. ಮತ್ತೊಮ್ಮೆ ನಿಮಗೆ ಗಣೇಶ ಹಬ್ಬದ ಶುಭಾಶಯಗಳು. ಈ ಗಣೇಶ ಹಬ್ಬದ ಶುಭ ಸಂದರ್ಭದಲ್ಲಿ ನಿಮ್ಮ ಫೋನ್ ನಂಬರ್ ಹೇಳ್ಬಿಡುದಲ್ಲ? ಹೌದು ಸರ್, ಹೇಳ್ಬಿಡೋಣ ಸರ್. ಹೇಳಿ ಸರ್. 99994507464680 4680. ಪ್ರಕಾಶ್ ಅವರ ಲಾಸ್ಟ್ ನಂಬರು. ಈ ನಂಬರ್ಗೆ ಫೋನ್ ಮಾಡಿದ್ರೆ ಪ್ರಕಾಶ್ ಅವರು ಸಿಗ್ತಾರೆ, ನಿಮ್ಗೆ ಏನ್ ಬೇಕೋ ಮಾಡ್ಕೊಡ್ತಾರೆ. ಥ್ಯಾಂಕ್ ಯು ಪ್ರಕಾಶ್ ಅವರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ರವಾ ಲಡ್ಡುನ ಮಾಡಿಕೊಟ್ಟಿದ್ದಾರೆ. ಈ ರವಾ ಲಡ್ಡು ಏನೋ ತುಂಬ ಚೆನ್ನಾಗಿದೆ, ಕೋವಾ ರವಾ ಲಡ್ಡು. ಇದನ್ನ ತಿನ್ನಬೇಕು. ಆದರೆ ಮುಳ್ಳಿಯವರೇ, ಕಾರ್ಯಕ್ರಮ ಮುಗಿಸಿ ಟೈಮ್ ಆಗೋಯ್ತಲ್ಲ ಅಂತ ನೀವೆಲ್ಲ ಹೇಳ್ತಾ ಇದ್ದೀರಾ. ಕಾರ್ಯಕ್ರಮ ಮುಗಿಸ್ಬೇಕು, ಜೊತೆಗೆ ಇದನ್ನ ಆಮೇಲೆ ಎಲ್ಲರಿಗೂ ಕೊಡಬೇಕು. ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಒಂದು ಪ್ರಶ್ನೆನ ಕೇಳಬೇಕು ಅಂದ್ಕೊಂಡಿದ್ವಿ. ಈ ಪ್ರಶ್ನೆಗೆ ಸರಿ ಉತ್ತರ ಕಳಿಸಿದವ್ರಿಗೆ ಆಕರ್ಷಕ ಬಹುಮಾನ ಫಿಲಿಪ್ಸ್ ಅವರ ರೈಸ್ ಕುಕ್ಕರ್ ಸಿಗುತ್ತೆ. ಎಲೆಕ್ಟ್ರಿಕಲ್ ರೈಸ್ ಕುಕ್ಕರ್ ಸಿಗುತ್ತೆ. 4,000 ರೂಪಾಯಿ ಬೆಲೆ ಅದ್ರದ್ದು. ಓಕೆ, ನೋ ಪ್ರಾಬ್ಲಮ್. ಪ್ರಶ್ನೆ ಈಸಿಯಾಗಿದೆ. ಸುಚಿತ್ರ ಅವರು ಮಾಡಿದಂಥ ಡ್ರೈ ಫ್ರೂಟಿನ ಮೋದಕದಲ್ಲಿ ಎಷ್ಟು ಡ್ರೈ ಫ್ರೂಟ್ಗಳನ್ನ ಹಾಕಿದ್ರು? ನಂಬರ್ಸ್ ಆಫ್ ಡ್ರೈ ಫ್ರೂಟ್ ಎಷ್ಟಿತ್ತು? 1, 5, 8, 10, 12 ಅಂತ ಬರೆದು ಕಳಿಸ್ಬೇಕು ನಮಗೆ. ಸರಿ ಉತ್ತರಗಳನ್ನೆಲ್ಲ ಒಂದು ಕಡೆ ಹಾಕಿ ಒಬ್ಬರಿಗೆ ಲಾಟ್ರಿ ಮುಖಾಂತರ ಆರಿಸಿ ಅವರಿಗೆ ಆಕರ್ಷಕ ಬಹುಮಾನ ಫಿಲಿಪ್ಸ್ ಅವರ ರೈಸ್ ಕುಕ್ಕರ್, ಎಲೆಕ್ಟ್ರಿಕಲ್ ರೈಸ್ ಕುಕ್ಕರ್ನ ಬಹುಮಾನಕ್ಕೆ ತಗೋಬಹುದು. ಅವ್ರು ಇಲ್ಲೇ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವ್ರಿಗೊಂದು ರೈಸ್ ಕುಕ್ಕರ್ನ ಕಳಿಸುವಂಥದ್ದು. ಸರಿ ಉತ್ತರಕ್ಕೋಸ್ಕರ ಕಾಯ್ತಾ ಇರ್ತೀವಿ. ಎಲ್ಲಿ ಸರಿ ಉತ್ತರ ಕಳಿಸ್ಬೇಕು ಮುರಳಿಯವರೇ? ರೇ ಬರ್ಕೊಳ್ರಿ.
ನಮ್ಮ ಯಾವ ಉತ್ತರ ನೀವು ಪತ್ರನ ಬರೀಬೇಕಾಗುತ್ತೆ, ಲೆಟರ್ನ ಹಾಕ್ಬೇಕಾಗುತ್ತೆ, ಅದನ್ನ ವಿಳಾಸ ತಿಳಿಸ್ತಾ ಇದ್ದೀನಿ. ನಮ್ಮ ವಿಳಾಸ ಜಿ ಕನ್ನಡ, ಒಗ್ಗರಣೆ ಡಬ್ಬಿ ವಿಭಾಗ, ಅಂಚೆಪೆಟ್ಟಿಗೆ ಸಂಖ್ಯೆ 5199, ಎಂಜಿ ರಸ್ತೆ, ಬೆಂಗಳೂರು 1. ಇಮೇಲ್ ವಿಳಾಸ ಒಗ್ಗರಣೆ ಡಬ್ಬಿ@z.slgroup.com.